ಆದಂತ ಅನುಭವಕ್ಕನುಸಾರವಾಗಿರಬೇಕು, ವೇದ ಸಮ್ಮತಿರಬೇಕು. ಅರ್ಥಾತ್ ಶ್ರುತಿ ಪ್ರಧಾನವಾಗಿರುವಂತ ಅರ್ಥವನ್ನ ಅಂತ ತರ್ಕ, ಹಿಂಗ ಅನೇಕ ತರ್ಕಗಳನ್ನ ತಾವು ಸ್ವತಃ ಉಪಯೋಗ ಮಾಡಿ ಅನುಭವದಿಂದ ಅವ್ರು ಏನ್ ಮಾಡಿದ್ರು ಅಂದ್ರ ಎಲ್ಲ ಮತವಾದಿಗಳನ್ನ ವಿಜ್ಞಾನವಾದಿ ಹಿಡ್ಕೊಂಡು ಸಾಂಖ್ಯ, ವೈಶೇಷಿಕ, ನ್ಯಾಯ, ಚಾರ್ವಾಕ್ ಎಲ್ಲ ವಾದಿಗಳನ್ನ ಏನ್ ಮಾಡಿದ್ರು ಅಂದ್ರೆ ಹೊಡೆದು ಹಾಕಿದ್ರು. ಒಂದೇ ಸತ್ಯ ಯಾವುದು? ಆತ್ಮ. ಅದು ಒಂದೇ ಪರಮಾರ್ಥ ಸತ್ಯ, ಅದೇ ತೂರ್ಯ. ಅರ್ಥಾತ್ ವಿಜ್ಞೇಯ ರೂಪವಾದಂತು ಆತ್ಮ ಏವ ವಿಜ್ಞೇಯಂ. ಅರ್ಥಾತ್ ಜ್ಞಾನ, ಜ್ಞಾನ, ಜ್ಞೇಯ, ಜ್ಞಾತೃ ತ್ರಿಪುಟಿ ಅಂತ ವ್ಯವಹಾರ. ಇಲ್ಲಿ ಜ್ಞೇಯ ಅಂದ್ರೆ ಯಾವುದು? ನಿನ್ನಿನ ದಿವಸ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ರು. ಜ್ಞೇಯ ಅಂದ್ರ ದ್ವೈತ ರೂಪವಾದಂತ ಪ್ರಪಂಚ. ತ್ರಿಪುಟಿಯಲ್ಲಿ ನಾವು ವಿಷಯಕ್ಕೆ ಜ್ಞೇಯ ಅಂತಿದ್ದೇವು, ಅರಿಯಿಸಿಕೊಳ್ಳಲ್ಪಡುವಂತ ವಿಷಯ ವಸ್ತು. ಜ್ಞಾತೃವಿಗೆ ಯಾವ್ದು ವಿಷಯಕ್ಕೈತದು ಜ್ಞೇಯ. ಸಾಧನ ಯಾವ್ದದ? ಜ್ಞಾನ. ಜ್ಞಾತೃ ಜ್ಞಾನದೇಯ ತ್ರಿಪುಟಿಯಿಂದ ಕೂಡಿದಂತ ವ್ಯವಹಾರ ನಡೆದದ ನಮ್ಮಲ್ಲಿ. 14 ತ್ರಿಪುಟಿಗಳಿಂದ ಕೂಡಿದಂತ 42 ತತ್ವಗಳ ವ್ಯವಹಾರ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥವೇನದಾವಲ್ಲಿ ಎಲ್ಲವೂ ದ್ವೈತವೇ. ಏನು ತ್ರಿಪುಟಿಗೆ ವಿಷಯ ಆಗ್ತದಲ್ಲ ಎಲ್ಲವೂ ದ್ವೈತ. ಅಂದ್ರೆ ಒಂದ ಜ್ಞೇಯ, ಒಂದೊಂದು ವಿಷಯಕ್ಕೆ ಜ್ಞೇಯ ಅಂತಿದ್ದೀವಲ್ಲ. ಈ ಗೌಡಪಾದ್ರೆ ಏನ್ ಮಾಡಿಬಿಟ್ರು, ಎಲ್ಲರನ್ನೂ ಒಂದ್ ಕಡೆ ಹಾಕಿಬಿಟ್ರು. ಜ್ಞೇಯ ಅಂದ್ಬಿಟ್ರಿ ಸಾಕ. ನಿಮಗೆ ಇಡೀ ದ್ವೈತ ಪ್ರಪಂಚವು ಅನುಭವಕ್ಕೆ ಬರ್ತೈತಲ್ಲ, ಅರಿಯಲ್ಪಡ್ತೈತಲ್ಲ, ಭಿನ್ನವಾಗಿ ದೃಶ್ಯ ರೂಪವಾಗಿ. ಅದಕ್ಕದಷ್ಟು ಕೂಡಿ ಒಟ್ಟಾಗಿ ನಾವೇನಂದೀವಿ? ಜ್ಞೇಯ. ನೋಡ್ರಿ, ಹಂಗಾರೆ ಯಾರು ಅರಿತಾರೆ ಇವೆಲ್ಲವುಗಳನ್ನ? 3 ರೀತಿಯ ಪ್ರಪಂಚವನ್ನ ನಿನ್ನೆ ದಿವಸ ಮಾಡಿದ್ರು. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ, 3 ಸತ್ತಾತ್ರಗಳನ್ನ ನಾವು ಒಪ್ಕೊಂಡು ಬಂದಿವಲ್ಲ. ಅವಾಗ ಗೌಡಪಾದರು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಾರೆ. ಏನ್ ಹೆಸರು ಕೊಟ್ಟಾರೆ? ಒಂದು ಲೌಕಿಕ ಅಂತ ಕರೆದ್ರು. ನೆನಪು ಮಾಡ್ರಿ, ನಿನ್ನಿದು ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಅಂತ. ಏನು ಹೊಸ ಶಬ್ದಗಳು ನಮಗ? ಹೌದು, ಅವರು ಒಂದು ಹೇಳುವಂತ ವೈಖರಿ, ಅವರು ತಮ್ಮದೇ ಆದಂತ ವಿಶೇಷ ಯುಕ್ತಿಯೊಂದಿಗೆ ಅನುಭವದಿಂದ ಅವ್ರು ಹೆಸರು ಕೊಟ್ಟಾರೆ. ಶಾಸ್ತ್ರದಲ್ಲಿ ಏನೋ ಹೇಳವಲ್ರಕ್ಕ, ಒಪ್ಪಿಗೆ ಅದ, ಆದ್ರ ನಾನು ಹೇಳ್ತೀನಿ ಕೇಳ್ರಿ ಅಂತಾರ. ಇಡೀ ಜ್ಞೇಯರೂಪ ಪ್ರಪಂಚವನ್ನ 3 ಭಾಗಗಳಾಗಿ ಮಾಡಿದ್ರ ಅವರು. ಒಂದು ಲೌಕಿಕ, ಒಂದು ಶುದ್ಧ ಲೌಕಿಕ ಅಂತ ನೋಡ್ರಿ, ಇನ್ನೊಂದು ಲೋಕೋತ್ತರ. ಏನ್ ಹಿಂಗಂದ್ರ? ಲೌಕಿಕ ಅಂದ್ರೆ ಏನು ಅವ್ರ ದೃಷ್ಟಿಯೊಳಗ? ಲೌಕಿಕ ಅಂದ್ರೆ ಈ ಹೊರಗ ಹೆಂಡ್ರು ಮಕ್ಕಳು ಈ ತೋರ್ತಂಕ ಪ್ರಪಂಚ ಅಂತ ತಿಳ್ಕೊಂಡೇನು. ಅವ್ರ ದೃಷ್ಟಿಯಲ್ಲಿ ಪ್ರತ್ಯಾನುಭವ ಒಂದ ಶಬ್ದ. ಏನ್ರಿ ಹೆಂಗಂದ್ರ ಪ್ರತ್ಯಯಗಳಿಂದ ಕೂಡಿದಂತ ಅರಿವು, ವಿಷಯಗಳಿಂದ ಕೂಡಿದಂತ ಅರಿವು. ಅಲ್ಲಿ 2 ಭಾಗ ಮಾಡ್ತಾರ ಅವರು. ಸೋಪಾಧಿಕ, ಸೋಪಲಂಬ, ಉಪಲಂಬ. ಶಾಸ್ತ್ರೀಯ ಪಾರಿಭಾಷಿಕ ಶಬ್ದಗಳನ್ನ ಬಳಸಿದ್ದಾರೆ. ಸೋಪಲಂಬ, ಉಪಲಂಬ. ಸೋಪಲಂಬ ಅಂದ್ರೆ ಏನು? ಹೊರಗೆ ತೋರ್ತಕ್ಕಂತ ವಸ್ತು ಉಳ್ಳದಕ್ಕ ಇಲ್ಲ ಸೋಪಲಂಬ ಅಂದ್ರು. ಸೋಪಲಂಬ ಅಂದ್ರೆ ವಸ್ತುಗಳು. ಆ ವಸ್ತುಗಳು ಹಂಗದಾವ, ನಾವು ಅರಿವಿನಿಂದ ಕೂಡ್ಕೊಂಡಾವೆ. ನಮ್ಮ ಅರಿವು ಬಿಟ್ಟು ಅವಕ್ ಇನ್ನೊಂದು ಅಸ್ತಿತ್ವ ಇಲ್ಲ. ವಸ್ತು ಅದಾವಂದ್ರೆ ಸಾಕು, ಅರಿವು ಅದ. ಇಲ್ಲಿ ಅದರಿಂದ ಅರಿವು ಅದ ಅಂದ್ರೆ ಹೊರಗಿನ ಅರಿವು ಅದ ಅಂದ್ರೆ ಅಲ್ಲಿ ವಸ್ತುಗಳು ಅದಾವು. ಸಾಪೇಕ್ಷಿಕ ಸಂಬಂಧದ, ಒಂದನೆ ಬಿಟ್ಟು ಒಂದ್ ಇಲ್ಲ. ವಸ್ತುಗಳಾವು, ವಸ್ತುಗಳ ಅರಿವು, ಅವೆರಡು ಕುಡ್ಕೊಂಡು ಏನಂತಾರ? ಪ್ರತ್ಯಯಗಳು.
ಇರ್ಲಿ. ಹೀಗೆ ವಸ್ತುಗಳು ಉಳ್ಳದ್ದು ಸೋಪಲಂಬನ, ಅವಲಂಬನ ಉಳ್ಳದ್ದು ಅಂತ. ಏನಾದ್ರೂ ವಸ್ತುಗಳು ಬೇಕದಕ್ಕ ಅರಿವಿಗೆ. ಯಾಕೆ ಜನ್ಮಾಂತರದ ಅನಾದಿಯಿಂದ ಸಂಬಂಧ ನಾವು ಕಲ್ಪಿಸಿಕೊಂಡ್ ಬಂದೀವಿ. ದ್ವೈತ ಇಲ್ಲದಿದ್ರು ಕೂಡ ಅದನ್ನ ನಾವು ಸತ್ಯವಾಗಿ ಭಾವಿಸುವಲ್ಲ. ಭೂತಾಭಿನಿವೇಶ ಅಂತ ಕರೆದೇವು ಅದಕ್ಕೆ ನಾವು ಗೌಡಪಾದರ ಪ್ರಕಾರ. ಭೂತಾಭಿನಿವೇಶ ಅಂದ್ರೆ ಅನಾದಿಯಿಂದ ಕಲ್ಪಿತವಾದಂತ ಸಂವೃತ್ತಿ ರೂಪವಾದಂತ ಪ್ರಪಂಚ. ಹೊಸಬರಿಗೆ ಒಂದ್ ಸ್ವಲ್ಪ ವಿಶೇಷ ಅನ್ನಿಸ್ತದ. ಈಗಾಗಲೇ ಬಂದವ್ರಿಗೆ ಏನ್ ಸಮಸ್ಯೆ ಇಲ್ಲ. ಅನಾದಿಯಿಂದ ಬಂದಂತ ಈ ಪ್ರಪಂಚ ಸತ್ಯವಾಗ್ಯದ. ದ್ವೈತ ನಿಜವಾಗಲೂ ಇಲ್ಲವೇ ಇಲ್ಲ. ಇಲ್ಲದಿದ್ರು ಕೂಡ ಅದರ ಬಗ್ಗೆ ಇರುವಂತ ಹೆಪ್ಪುಗಟ್ಟಿದ ಭಾವನೆ ಅದೇನ್ ಮಾಡೈತೆ ಅಂದ್ರೆ ನಮ್ ಹಠಬುದ್ಧಿ ಕಾಣಾಗ್ಯದ. ಏನ್ ಹಠಬುದ್ಧಿ? ದ್ವೈತವೇ ಸತ್ಯ. ಯಾಕ ಕಣ್ಣಿಗೆ ಕಾಣ್ತದಲ್ಲ. ಸತ್ಯ ರೂಪವಾಗಿ ವ್ಯಾವಹಾರಿಕವಾಗಿ ನಮಗೆ ಯಾವಾಗಲೂ ಕಂಡು ಬರುವುದರಿಂದ ನಿನ್ನಿನ ಪ್ರಪಂಚ ಇವತ್ತದ, ಇವತ್ತಿನ ನಾಳೆದ, ಹಿಂದಿನಿಂದ ಬಂದದ, ಮುಂದೂ ಇರ್ತದ. ನಾ ಹೋಗ್ತೇನೆ ಬರ್ತೇನೆ ಇರ್ಲಿ, ಈ ಪ್ರಪಂಚ ಬಗ್ಗೆ ಯಾವಾಗ್ಲೂ ಇರುವಂತದ್ದು. ಇಂಥ ಒಂದು ಹೆಪ್ಪುಗಟ್ಟಿದ ಭಾವನೆ ನಮ್ಮಲ್ಲಿ ಬೇರೂರಿ ಬಿಟ್ಟದಲ್ಲ. ಇದಕ್ಕೆ ಮೂಲಕ್ಕೆ ಕುಟಾರ ಅನ್ನುವಂತೆ ಈ ಬೇರ್ಕ ಕೈ ಹಾಕಿ ತೆಗೆದು ಬಿಟ್ರೆ ಇದಕ್ಕ ಅಂತದ ಶಾಂತದ. ಅನಾದಿ ಆಗಿದ್ರು ಕೂಡ ಇದು ಶಾಂತ ಉಳಿದದ. ಅರ್ಥಾತ್ ಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದ. ಜ್ಞಾನದಿಂದ ಯಾವುದು ಬಾಧಿಸ್ಕೊಂಡು ಹೋಗುವುದಿಲ್ಲವೋ ತ್ರಿಕಾಲಾಭಾದಿಗಳಲ್ಲಿ ಯಾವಾಗ್ಲೂ ಇರುವುದೋ ಅದೇ ಸತ್ಯ. ಇದು ಬಾಧಿಸ್ಕೊಂಡು ಹೋಗ್ತದಲ್ಲ ವ್ಯಾವಹಾರಿಕ ಸತ್ಯ. ಎಲ್ಲಿವರೆಗೆ ಇದು ಸತ್ಯ? ದ್ವೈತ ರೂಪ ದರ್ಶನ ಆಗುವವರೆಗೆ, ವಿವೇಕ ರೂಪಿ ಕಣ್ಣುಗಳು ನಮಗ್ ಬರುವ ಮಠ, ಆತ್ಮಾನಾತ್ಮ ವಿವೇಕವನ್ನ ನಾವು ಹೊಂದುವವರೆಗೆ. ಒಮ್ಮೆ ಆತ್ಮ ಅನಾತ್ಮದ ವಿವೇಕವನ್ನ ಬಂದೀವಿ. ಇವೆಲ್ಲವೂ ದೃಶ್ಯ ರೂಪ ಪ್ರಪಂಚ ಏನದ ಅನಾತ್ಮದ ಜಡ ದೃಶ್ಯ ಮಿತಿ ಪರಿಣಿತಿ ಭೂತ ಕಾರ್ಯತೆ ಹಿಡಿದು ಕೊಡನಂತೆ ಬೇರೆ ಎನಿಸುವುದಿ ಜಗವು ದೇಹವು ಅಂತ ತಿಳ್ಕೊಂಡು ಯಾವಾಗ ಎಲ್ಲಿವರೆಗೆ ಅರ್ಥ ಆಗೋದಿಲ್ಲೋ ಒಂದ್ ಅವಸ್ಥೆಯಲ್ಲಿ ಇರುವಂತದ್ದಿದು. ಕನಸಿನಿಗೆ ಬಂದ್ರೆ ಇಲ್ಲ, ಕನಸಿಗೆ ಬಂದ್ರೆ ಕರೆ, ಅಲ್ಲಿ ಸತ್ಯ. ಅಲ್ಲಿ ಎಲ್ಲಿವರೆಗೆ ವ್ಯವಹಾರ ಮಾಡ್ತೇವೆ ಅಲ್ಲೊಂದದ ದ್ವೈತ. ಅದು ಸತ್ಯದಂತೆ ವ್ಯವಹಾರ ಮಾಡ್ತೇವೆ. ದ್ವೈತವನ್ನು ಕೂಡ ಅಲ್ಲಿ ನಾನು ಅದೇನಿ, ಜಗತ್ತದ, ಜೀವದ, ಮಕ್ಕಳದಾರ, ಹೆಣ್ರದಾರ, ಹೊಲ ಅದ, ಮನಿ ಅದ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಅದಾವ್ರಿ. ಸತ್ಯದಂತೆ ವ್ಯವಹಾರ ಮಾಡ್ತೇವೆ. ಅಲ್ಲಿ ನಮಗಿಂದ ಭಿನ್ನವಾದಂತ ಪ್ರಪಂಚ ಒಂದ್ ಐತಿ. ಆ ಭಿನ್ನವಾದ ಪ್ರಪಂಚ ಆಗಲಿ, ಅಲ್ಲಿ ಅಹಂ ಇದಂ ರೂಪ ಪ್ರಪಂಚ ಐತಿಲ್ಲೋ? ಅಲ್ಲಿ ಐತ್ರಿ. ಇಲ್ಲಿಯೂ ಐತಿಲ್ಲೋ? ಇಲ್ಲಿಯೂ ಐತಿ. ಮತ್ ಸಮಾನತ್ವ ಆಯ್ತಲ್ಲ ಎರಡು. ಅಲ್ಲೂ ಎರಡು ಎನ್ನುವಂತ ಭಾವನೆ ಅದ, ಇಲ್ಲೂ ಭಾವನೆ ಅದ. ಆದ್ರ ಅದು ಸುಳ್ಳಾಗಿದೆ ಹತ್ತಿರಕ್ಕೆ ಬಂದ ಮೇಲೆ. ಈಗೇನಂತೇವ್ ನಾವು, ಹೊರಗೊಂದು ಪ್ರಪಂಚ ಖರೆ ಐತಿ, ನಾನೊಬ್ಬದೇನಿ, ಅನೇಕ ಜೀವರದರ ನಾನ ಅನ್ನುವಂಥದ್ದು ಇಲ್ಲಿ ಬಂದದಲ್ಲ. ಭೇದ ದೃಷ್ಟಿ ಯಾಕೆ ಬಂದದ ಅಂದ್ರೆ ಈ ಜಗತ್ತ ನಿಂದನಂತೆ ಸತ್ಯವಾಗಿ ನಮಗ್ ತೋರ್ಕೊಂತ ಬಂದೈತಲ್ಲ. ಅದನ್ನ ಅಲ್ಲೇ ಅಳಿಬೇಕಾಗಿತ್ತಂದ್ರೆ ಅವ್ರ ಕನಸಿನ ಉದಾಹರಣೆಯಿಂದ, ಆ ಕನಸಿನೊಳಗು ಹಿಂಗ ಸತ್ಯ ಅಂತ ನೀ ತಿಳ್ಕೊಂಡಿದ್ದೀಪ, ಅಲ್ಲೂ ದ್ವೈತ ಪ್ರಪಂಚ ಇತ್ತು, ಎಚ್ಚರಿಕೆ ಬಂದ್ಮೇಲೆ ಸುಳ್ಳು ಆಗೈತಿಲ್ಲೋ, ನಿನ್ ಅನುಭವಕ್ ಬಂದೈತಿಲ್ಲೋ? ಹೌದ್ರಿ ಬಂದೈತಿ. ಇದು ಕೂಡ ಸುಳ್ಳು ಆಗ್ಬೇಕಾಗಿತ್ತು ಅಂದ್ರ ತೂರಿನಲ್ಲಿ ನೆಲೆಯಾಗಿ ನಿಲ್ಲಪ್ಪ, ಇದು ಸುಳ್ಳು ಆಗ್ತದ. ಈಗ ಕನಿಷ್ಠನ್ಯಾಗ ಇಲ್ಲಿದು. ಹೀಗೆ ಅದನ್ನ ಅಲ್ಲಗಳೆದು ಇಡೀ ದ್ವೈತವನ್ನ ಜ್ಞೇಯದಲ್ಲಿ ಹಾಕಿದ್ರು. ಲೌಕಿಕ ಅಂದ್ರ ಗ್ರಾಹ್ಯ, ಗ್ರಾಹಕಕ್ಕೆ ವಿಷಯವಾದದ್ದು. ಒಂದು ವಿಷಯಗಳನ್ನ ಅರಿಯುವುದದ, ಒಂದು ಅನುಭವ ಮಾಡುವುದದ. ಇವೆರಡು ಕೂಡ್ಕೊಂಡು ಲೌಕಿಕ ಅಂತೇವೆ ನಾವು. ಲೋಕದಲ್ಲಿರುವಂತದ್ದು ಲೌಕಿಕ. ಲೋಕ ಅಂದ್ರೆ ಏನ್ರಿ? ಎರಡದಾವ ಇದ್ರಾಗ ಲೋಕದಲ್ಲಿ. ಕೇವಲ ಅವೆರಡರಿಂದ ಇಡೀ ಲೋಕ ಕನಿಸಿಕೊಂಡದ. ಯಾವ ಎರಡು? ಒಂದು ಅರಿಯುವಂತದ್ದು ಐತ್ರೆ, ದೃಕ್ರೂಪವಾದಂತದ್ದು.
ಒಂದು ದೃಶ್ಯ ಐತಿ ಸಾಕಲ್ಲ, ಒಂದು ಅರಿಯೋದದ, ಒಂದು ಅರಿಯಲ್ಪಡುವುದದ, ಎರಡದಾವಲ್ರಿ ಇಲ್ಲಿ. ಇದನ್ನ ಬಿಟ್ಟು ಮತ್ತೇನದ? ಒಬ್ಬ ಅರ್ಯಾವದಾನ, ಹತ್ರ ಅದಾನ, ಉಳಿದ ಅರಿಸ್ಕೋತೈತಿ. ಇದ ಜಗತ್ತಲ್ಲ. ಇದಕ್ಕ ಲೋಕ ಅಂತ ಕರೆದಾರ ಅವರು. ಲೋಕದಲ್ಲಿ ಏನ್ ಸತ್ಯತ್ವ ಬುದ್ಧಿ ಐತೆ ಅಲ್ಲ, ಅದು ಲೌಕಿಕ. ಲೋಕ ಉಳ್ಳದ್ದು, ಅರ್ಥಾತ್ ವಸ್ತುಗಳಿರುವಂತ ಅರಿವು. ಆ ಅರಿವು ವಸ್ತುಗಳನ್ನು ಬಿಟ್ಟಿಲ್ಲ, ವಸ್ತು ಅರಿವನ್ನು ಬಿಟ್ಟಿಲ್ಲ. ಒಂದಕ್ಕೊಂದು ಉಪಲಂಬನ ಅದಾವು. ಒಂದು ಸೋಪಲಂಬದ, ಒಂದು ಉಪಲಂಬದ. ಒಂದು ಅರಿವು ಉಳ್ಳದ್ದದ, ಅರಿತದ, ಒಂದು ಅರಿಸ್ಕೋತದ. ಎರಡು ಕುಡ್ಕೊಂಡ ಪ್ರಪಂಚ. ಲೌಕಿಕ. ಗ್ರಾಹ್ಯ ಗ್ರಾಹಕಕ್ಕ ಯಾವ್ದು ವಿಷಯ ಐತೋ ಅದು ಲೌಕಿಕ. ಇವು ಮೂರು ಪ್ರಕಾರ ಮಾಡಿದ್ರ ಅವರು. ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಅಂತ. ಹೌದ್ರಿ, ಇಲ್ಲಿ ವ್ಯವಹಾರ ಅದ. ಶುದ್ಧ ಲೌಕಿಕ ಅಂದ್ರೆ ಯಾವ್ದ್ರಿ? ಈ ಲೌಕಿಕ್ಕಿಂತ ಇನ್ನೊಂದು ಶುದ್ಧತೆನು ಅದ. ಗೌಡಪಾದರ ಪ್ರಕಾರ ಶುದ್ಧ ಲೌಕಿಕದಲ್ಲಿ ಸ್ಥೂಲ ವ್ಯವಹಾರ ಇಲ್ರಿ. ಅಲ್ಲಿ ಈ ಹೊರಗೇನು ವಿಷಯಗಳದಾವಲ್ಲ ಸ್ಥೂಲವಾಗಿ, ಅಲ್ಲಿ ಅದಾವೇನು ಇಲ್ಲ. ಮತ್ ವಿಶೇಷ ಆತಲ್ಲ ಅದು. ಈ ಯಾವ ಸ್ಥೂಲವಾದಂತ ಯಾವ ವಿಷಯಗಳಿಲ್ಲ, ಒಂದೂ ಇಲ್ಲ ಸ್ಥೂಲವಾದದ್ದು. ಮತ್ತ ಅಲ್ಲಿ ಮನಸ್ಸು ಸೂಕ್ಷ್ಮ ಮಾಡ್ಕೊಂಡದ್ದು ಇರ್ಲಿ. ಸ್ಥೂಲವಾದದ್ದು ಏನ್ರದವನಲ್ಲಿ? ಇಡೀ ಜಗತ್ತ ಇಲ್ಲ, ಇಡೀ ಜಗತ್ತ ಇಲ್ಲ. ಅಲ್ಲಿ ಕನಿಷ್ಠನಾಗೂ ಇಲ್ಲ, ನಿದ್ರೆ ಹೋಗ್ಲಿ ಕನಿಷ್ಠನಾಗಿಲ್ಲ. ಎಚ್ಚರದ ಜೀವ ಆಗಲಿ, ಎಚ್ಚರ ಜೀವನೆಯಿಂದ ಅನುಭವಿಸಲ್ಪಡುವಂತ ಇಡೀ ಜಗತ್ತು, ಬ್ರಹ್ಮಾಂಡ, ಈ ಪ್ರಪಂಚ ಯಾವುದೂ ಇಲ್ಲ ಅಲ್ಲಿ. ಕೇವಲ ಸೂಕ್ಷ್ಮ ಮನಸ್ಸೊಂದೇ ಆಕಾರವಾಗಿ ತಾನೇ ಅವಿದ್ಯಾ ದೃಷ್ಟ್ಯಾತ್ಮಕವಾದಂತ ಏನದಲ್ಲ, ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಅಂತಾರ ಅದಕ್ಕೆ. ಕನಿಷ್ಠನಲ್ಲಿ ತೋರುವಂತ ಪ್ರಪಂಚ ಯಾದ್ರಿಂದ ತೋರಿತ್ರಿ? ಅವಿದ್ಯಾ ವೃತ್ತಾತ್ಮಕ ಜ್ಞಾನ. ವೃತ್ತಿನೂ ಅದ, ಅವಿದ್ಯಾನೂ ಅದ. ಅವಿದ್ಯಾದಿಂದ ಕೂಡಿದಂತ ವೃತ್ತಿ ಅದೇನಾಗೈತೆ ಅಂತಂದ್ರ ದೃಷ್ಟಿ ರೂಪವಾಗಿ ಅದ ಒಂದು ದೃಷ್ಟಿ ಆಗೈತೆ ಅಲ್ಲಿ. ಕನಿಷ್ಠನ ಜೀವನಿಗೆ ಅಲ್ಲೊಬ್ಬ ಜ್ಞಾತೃ ಅದನಲ್ಲ, ಅವನಿಗೆ ಏನಾಗೈತೆ ಅದು ವಿಷಯ ಆಗ್ಯದ. ಹೆಂಗಾಗೈತೆ ಅಂದ್ರೆ ತಾನೇ ಎಲ್ಲವನ್ನು ನಿರ್ಮಾಣ ಮಾಡ್ಯಾನ್ರಿ ಅವ. ತಾನೇ ಎಲ್ಲವೂ ಎಲ್ಲವೂ ತಾನೇ ಆಗಿ ಎಲ್ಲವೂ ಹೆಂಡ್ರು ಮಕ್ಕಳು ಮನ ಮಟ್ಟಿ ಎಲ್ಲ ಸತ್ತವ ಅವ, ಹೊತ್ತವ ಅವ, ಮುಗಿಸ್ಕೊಳ್ಳವ ಅವ. ನೋಡ್ರಿ, ಒಂದ್ ಸ್ವಲ್ಪ ಮುಂದೆ ಹೋಗಿ ಮಾತಾಡು. ಜಗತ್ತಿರ್ಲಿ, ಅಲ್ಲಿ ನಮ್ಮ ಎದುರಿಗೆ ನಮ್ಮ ಸಾವನ್ನ ಕಾಣ್ತೇವಲ್ಲ. ಯಾವ ಕುತಿ ಕೋತ್ ತೆಗೆದಿಡ್ತಾನ, ನಮ್ ಕಾಣ್ತದ. ಅಬ್ಬಬ್ಬಬ್ಬ, ಅದ್ಭುತ. ನಾ ಸಾಯ್ತೇನೆ, ಹೆಂಡ್ರ ಮಕ್ಕಳು ಅಳ್ತಾರ, ಹೋಗ್ಕೋತಾರ. ನಮಗ್ ಏನ್ ಮಾಡಿ ಇಟ್ಟು ಹಾಯೋ, ಏನು ಇಡ್ಲಿಲ್ಲಲ್ಲೋ, ಎಲ್ಲೆಲ್ಲಿ ಏನೇನು ಕೊಟ್ಟಿ ಗೊತ್ತಾಗ್ಲಿಲ್ಲಲ್ಲೋ. ಕುಂತಲ್ಲೇ ವಾದಿ, ಚಾ ಕುಡ್ಕೊಂತ ವಾದಿ, ಸುಖದ ಸಾವನಿಂದ. ಆದ್ರ ನಮ್ಮನ್ನ ದುಃಖದಾಗಿ ಬಿಟ್ಟೆಲ್ಲ. ನೋಡ್ರಿ, ಹೀಗೆ ಕನಿಷ್ಠನಲ್ಲಿ ತಾನೇ ಹೆಂಡ್ರು ಮಕ್ಕಳು ಅದಾವ, ಇವೆಲ್ಲ ನೆಳ್ಳವ್ರು ಯಾರು? ತಾನೇ. ಅವ್ನು ಹೊತ್ಕೊಂಡು ಹೋಗ್ತಿರ್ತಾರ ನೂರಾರು ಮಂದಿ ಹತ್ಕೊಂತ, ಅವರು ತಾನೇ. ಸತ್ತ ಹೆಣ ತಾನೇ, ಅಳವರು ತಾನೇ. ಅಲ್ಲಿ ಸ್ಮಶಾನದಾಗ ತೆಗಿತಾರಲ್ಲ ಅದು ತಾನ. ಹುಗಿಯಲ್ಪಟ್ಟವನು ತಾನ. ಏನು ಚಿತ್ರ ಇದು, ಅದ್ಭುತ. ಪರಮಾತ್ಮನ ಸೃಷ್ಟಿ ಇದಾದ್ರ ನಮ್ಮ ಸೃಷ್ಟಿ ಅವನಕ್ಕಿಂತ ಅದ್ಭುತ ಐತ್ರಿ. ನೋಡ್ರಿ ಮಯ್ಯ, ಎಲ್ಲವೂ ಆ ಬ್ರಹ್ಮ ಬಿಡ್ರಿ. ಜಗತ್ ಸೃಷ್ಟಿ ಮಾಡಿ ಜೀವಗಳಿಗೆ ಅನುವು ಮಾಡಿಕೊಟ್ಟು ವ್ಯವಹಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಪಾಪ ಪುಣ್ಯಗಳ ಫಲರೂಪವಾದಂತ ಭೋಗವನ್ನ ಕೊಟ್ಟು ನಮ್ಮನ್ನ ನೋಡಾಕತ್ತಾನವ. ನಮ್ಮ ಪ್ರಪಂಚ ನೋಡ್ರಿ ಅವನಕ್ಕಿಂತ ಅದ್ಭುತದ. ಇರ್ಲಿ, ನಾವ್ಯಾಕೆ ಬ್ರಹ್ಮ ಅಲ್ಲ? ಸೃಷ್ಟಿ ಮಾಡಿದೇವಲ್ಲ, ಅದಕ್ಕೆ ಜೀವ ಸೃಷ್ಟಿ ಅಂತ ಕರ್ಕೊಂಡಿವ್ ನಾವು. ಅದಕ್ಕೇನಂದ್ರು ಇಲ್ಲಿ ಕೂಡ ಗ್ರಹಣ ಗ್ರಾಹ್ಯ ಗ್ರಹಣ ವ್ಯವಹಾರದ. ಯಾವುದು ಗ್ರಾಹಕ ಅಂದ್ರೆ ಯಾರು? ಅರಿಯವ. ಗ್ರಾಹ್ಯ ಅಂದ್ರೆ ಅರಿಯುದು. ಗ್ರಹಣ ಅರಿಯುದು. ಗ್ರಾಹ್ಯ ಅಂದ್ರೆ ಅರಿಯಲ್ಪಡುವಂತ ವಸ್ತು. ಗ್ರಾಹಕ ಅಂದ್ರೆ ಅರಿಯವ. ಗ್ರಾಹ್ಯ ಗ್ರಹಣ ಗ್ರಾಹಕ ತ್ರಿಪುಟಿ ವ್ಯವಹಾರ ಇದು. ಇದಕ್ಕ ಲೌಕಿಕ ಅಂದ್ರವ್ರು ಮತ್ತೊಂದು ಶಬ್ದ. 3 ಪ್ರಕಾರ ಶಬ್ದ ಹೇಳ್ಯಾರ ಲೌಕಿಕ. ಯಾವುದು
ಗ್ರಾಹಕ ಗ್ರಹಣ ಗ್ರಾಹ್ಯದಿಂದ ಕೂಡಿರುವುದು, ತ್ರಿಪುಟಿಯಿಂದ ಕೂಡಿರೋದು ಅದು ಲೌಕಿಕ. ವಸ್ತುಗಳ ಅರಿವು ಉಳ್ಳದ್ದೇ ಲೌಕಿಕ. ಅಥವಾ ದೃಶ್ಯ ರೂಪವಾದಂತದ್ದು ಲೌಕಿಕ. ಎರಡ ವಿಷಯ, ಒಂದು ದೃಕ್ಕದ ಒಂದು ದೃಶ್ಯದ ಸಾಕು ಅಂದ್ರು ಒಂದ್ ಕಡೆ. ಇದು ಗೌಡಪಾದ ಪ್ರಕಾರ ನಾವು ಹೊಂಟಿವಿ ಈಗ. ಶಾಸ್ತ್ರೋಕ್ತ ಅಲ್ಲ, ಅದಾದ ಬೇರೆ. ಅದು ವಿಚಾರ ಚಂದ್ರೋದಯ ಅಲ್ಲೆಲ್ಲ ಹೇಳಿದ್ ಬೇರೆ ಬೇರೆ. ನಿನ್ನೆಲ್ಲ ಅದ್ರ ಬಗ್ಗೆ ಮಾತಾಡಿದ್ವಿ ನಾವು ಡಿಟೇಲ್. 20 ನಿಮಿಷ ಅದನ್ನ ಮಾಡಿದ್ವಿ. ಇರ್ಲಿ, ಹೀಗೆ ಇದಕ್ಕೇನಂದ್ರು, ಜಾಗೃತ ಅವಸ್ಥೆಯಲ್ಲಿ ವಿಷಯಗಳು ಅದಾವು, ಅದರ ಅನುಭವ ಅದ. ಅದಕ್ಕೆ ಜಾಗೃತ ಪ್ರಪಂಚ, ಜಾಗೃತ ಅವಸ್ಥಾ. ಕಾಲವಾಚಕಡೆ ಅವಸ್ಥಾ ಅಂದ್ರೆ ಬೇರೆ ಅಲ್ಲ. ಆ ಅವಸ್ಥೆಯಲ್ಲಿ ಇದೆಲ್ಲ ಕಂಡು ಬರ್ತದಲ್ಲ, ಅನುಭವನೂ ಅದ, ವಿಷಯಗಳು ಅದಾವು. ದ ಪೇರ್ ಆಫ್ ಎಕ್ಸ್ಪೀರಿಯನ್ಸಸ್, ಯಾವ ವಿಷಯಗಳನ್ನ ಹೆಂಗ್ ಅನುಭವಿಸ್ತೇವೋ ಅದೊಂದು ಅನುಭವದ. ಪೇರ್ ಆಫ್ ಎಕ್ಸ್ಪೀರಿಯನ್ಸಸ್ ಎರಡವು. ಒಂದು ವಿಷಯ ವಸ್ತುಗಳು, ಒಂದು ಅನುಭವಿಸಲು ಪಡವ. ಆ ಎಕ್ಸ್ಪೀರಿಯನ್ಸ್ ಮತ್ತು ವಿಷಯಗಳದಾವಲ್ಲೇ, ಎಲ್ಲಿ? ಜಾಗೃತದಲ್ಲಿ. ಆದ್ರ ಶುದ್ಧ ಲೌಕಿಕದಲ್ಲಿ ಅವು ಇಲ್ಲ. ಅದಕ್ಕೆ ಶುದ್ಧ ಲೌಕಿಕ ಅಂದಿವಿ. ಜಾಗೃತ ಪ್ರಪಂಚದ ಸ್ಥೂಲವಾದಂತ ವಿಷಯಗಳಿಲ್ಲ, ಎಲ್ಲವೂ ತಾನೇ ಆಗ್ಯಾನಲ್ಲ, ಯಾರ್ದು ಹರಕತ್ತಿಲ್ಲದ. ಅದಕ್ಕ ಇದು ಶುದ್ಧ ಪ್ರಪಂಚ. ನೋಡ್ರಿ, ಶುದ್ಧ ಲೌಕಿಕ. ಇಲ್ಲಿ ಅರಿಯಲ್ಪಡುವಂತ ವಿಷಯ ಯಾವ್ದದ ಅಂದ್ರ, ನೇರೂಪವಾದಂತದ್ ಯಾವ್ದದ? ಮಾನಸಿಕವಾಗಿ ಕಲ್ಪನೆ ಅದ. ಕಲ್ಪನೆಯಲ್ಲಿ ಎಲ್ಲಾ ತಯಾರಾಗ್ಯದ, ಅದ್ಭುತ ಅದ ಅಂದಾಗ ಶುದ್ಧ ಲೌಕಿಕ. ಅರ್ಥಾತ್ ಏನು? ಹೊರಗಿನ ಸ್ಥೂಲವಾದ ವಿಷಯಗಳಿಲ್ಲದ್ದು ಅಂತ ತಾನೇ ಎಲ್ಲ ಕಲ್ಪನಾ ಮಾಡ್ಯಾನ. ಶುದ್ಧ ಲೌಕಿಕ ತನ್ನಿಂದನೇ ನಿರ್ಮಾಣ ಮಾಡ್ಯಾನ, ಸತ್ವಗುಣ ಪ್ರಧಾನವಾಗಿ. ರಜ ಮತ್ತು ತಮ ಗುಣಗಳನ್ನ ತಿಕ್ಕಿದಾನ. ಅಲ್ಲಿ ತಾನೇ ಎಲ್ಲವೂ ಆಗಿ ಎಂತ ಸೃಷ್ಟಿ ಮಾಡ್ಯಾನ. ಇನ್ನು ಲೋಕೋತ್ತರ, ನಿನ್ನಿದು ಲೋಕೋತ್ತರಂದಾಗ ಇಲ್ಲಿ ಸ್ಥೂಲೂ ಇಲ್ಲ, ಸೂಕ್ಷ್ಮನೂ ಇಲ್ಲ. ಹೋಗ್ ಲೋಕೋತ್ತರ ಉತ್ತರ ರೂಪ. ಇಲ್ಲಿ ಸ್ಥೂಲ ಸೂಕ್ಷ್ಮ ಎಲ್ಲವುಗಳನ್ನು ಅಡಗಿಸಿಕೊಂಡು ಬೀಜ ರೂಪದಿಂದ ತಾನ ಅವಿದ್ಯಾದಲ್ಲಿ ತಾನೇ ತಾನಾಗ್ಯಾನ. ಇಲ್ಲಿಯೂ ಅವಿದ್ಯಾ ರೂಪ ಆವರಣದಲ್ಲಿ ಅಡಗಿ ಬಿಟ್ಟಾವು. ನಿಜ ಪದವೇನಿಪ್ಪ ತೂರಿನಲ್ಲಿ, ಅದೇನನ್ಸುವಷ್ಟರ ಮಟ್ಟಿಗೆ ಆನಂದದ. ನಾ ತೂರ್ಯನೇಪ. ಏನ್ ವ್ಯತ್ಯಾಸ? ತೂರ್ಯನಿಗೆ ಈ ಪ್ರಾಜ್ಞನಿಗೆ ಏನ್ ವ್ಯತ್ಯಾಸ ಅದರಿ? ಇವು ತೂರ್ಯ ಆಗ್ಬೇಕಾಗೈತಿ, ಈಗ ಪ್ರಾಜ್ಞ ಏನ್ ಕಳ್ಕೋಬೇಕ್ರಿ ಅವ? ಆವರಣದಲ್ಲ, ಅವಿದ್ಯಾದಲ್ಲಿ ಅಡಕಾಗ್ಯಾವ. ಎರಡು ಪ್ರಪಂಚಗಳು ಕಳ್ಕೋಬೇಕು. ಗೋದಿನೊಳಗ್ ಹುದುಗಿಸ್ಕೊಂಡು ಕುಂಡಿರ್ತಾನ್ರಿ ನಿದ್ರ್ಯಾಗ, ಮತ್ ಹೊರಗ್ ಹಾಕ್ತಾನ. ಎಚ್ಚರ ಆದ ಕೋಳಿ ಮರಿ ಹೊರಗೆ ಹಾಕಿದಾನ, ಮತ್ ಪ್ರಪಂಚ ಯಥಾವತ್. ಎಲ್ಲಿವರೆಗೆ ಇದು ಜನನ ಮರಣ ರೂಪ ಸಂಸಾರ? ಇವೆರಡೂ ನಾಶ ಮಾಡೋ ಮಟ. ಯಾವ ತನ್ನ ಗೋದಿನಲ್ಲಿ ಕಾಂಗ್ರೂ ಹೆಂಗ್ ಅಂಡಿಸ್ಕೊತಲ್ಲ ಮರಿ, ಕೊಲ್ಲವನು ಮರಿ ಸ್ವತಂತ್ರ ಅಕ್ಕಿ. ಯಾ ಮರಿ? ಜಾಗ್ರ ಮತ್ತು ಸ್ವಪ್ನ. ಇಲ್ಲಿ ಅಡಗಿಸ್ಕೊಂಡು ಕುಂತಿಯಲ್ಲ, ಅವುಗಳ ಹೋಗ್ಬೇಕಾಗಿತ್ತು ಅಂದ್ರೆ ಬ್ರಹ್ಮಜ್ಞಾನವೇ ಬೇಕು, ಆತ್ಮಾನಾತ್ಮ ವಿವೇಕವೇ ಬೇಕು, ಅಂತಃಕರಣ ಶುದ್ಧಿ ಬೇಕು, ಗುರು ಶಾಸ್ತ್ರಾದಿಗಳಿಗೆ ಮೊರೆ ಹೋಗಬೇಕು. ಆವಾಗ ಇವೆರಡೂ ಅವಸ್ಥೆಗಳು ನಾಶ ಆಗ್ತಾವ. ಅವಸ್ಥಾತೀತವಾದಂತ ನಮ್ಮ ಸ್ವರೂಪ ಸಿಗ್ತದ. ಈ ಲೋಕೋತ್ತರ ಹೋಗ್ಬೇಕು ನೋಡ್ರಿ. ಇದು ಲೋಕೋತ್ತರ ಅಂದ್ರ ಸ್ಥೂಲ ಸೂಕ್ಷ್ಮ ಪ್ರಪಂಚ ರಹಿತವಾದಂತ ಅವಸ್ಥೆ ಯಾವುದು ಅಂದ್ರ ಅವಿದ್ಯಾ ಕಲ್ಪಿತವಾದಂತ ಸೂಕ್ಷ್ಮ ಅತಿ ಗಾಢ ನಿದ್ರೆ ಸುಪ್ತಿ ಲೋಕೋತ್ತರ. ಒಂದು ಲೌಕಿಕ, ಒಂದು ಶುದ್ಧ ಲೌಕಿಕ, ಒಂದು ಲೋಕೋತ್ತರ. 3 ಭಾಗ ಮಾಡಿದ್ರು ಗೌಡಪಾದರು. ಮತ್ ಇದೀಗ ಮೀರಿದ್ ಯಾವ್ದ್ರಿ? ತೂರ್ಯ ಅಂತೀರಲ್ಲ, ಅವ್ರೊಂದ್ ಹೆಸರು ಕೊಟ್ರು, ನೀವು ಕರ್ಕೋರಿ ತೂರ್ಯ ಅಂತ. ನಾ ಅನ್ನೋದಿಲ್ಲ. ಅವ್ರೇನಂತಾರ್ರಿ? ಸ ಆತ್ಮ ಏವ ವಿಜ್ಞೇಯಂ.
ಆತ್ಮನೇ ಇರುವಂತ ತೂರನೇ ಇರುವಂತ ವಿಜ್ಞೇಯ ಅಂದ್ರ ಜ್ಞೇಯ ರೂಪದನ್ನ ತೆಗೆದುಹಾಕಿ ದ್ವೈತವನ್ನ ತೆಗೆದುಹಾಕಿ ಮ್ಯಾಲ ಬರಾಕತ್ತಾರ ಅವರು. ಒಟ್ಟಾಗಿ ಹೇಳುದು ಇವ್ರೀಗ ಗೌಡಪಾದರು ಒಂದೊಂದ ಬಿಡಿಬಿಡಿಸಿ ಇಲ್ಲಿ ಮಠ ತಿಳ್ಕೊಂಡಿರಿಪ್ಪ ಸಾಕಿನ್ನ. ಇಡೀ ದ್ವೈತ ಪ್ರಪಂಚವೇ ದ್ವೇಯ, ಇಡೀ ದ್ವೈತ ಪ್ರಪಂಚವೇ ಜ್ಞೇಯ ರೂಪದಲ್ಲಿ ಹಾಕಿ ಜ್ಞಾನ ಅಂದ್ರೆ ವಿಜ್ಞೇಯ. ಜ್ಞಾನ ಅಂದ್ರ ಅಲೌಕಿಕ ಜ್ಞಾನ, ಪರಮಾರ್ಥ ಜ್ಞಾನ. ಅವೆಲ್ಲ ಲೌಕಿಕ ಶುದ್ಧ ಲೌಕಿಕಲ್ಲಿ ಏನದಿಯೋ ತ್ರಿಪುಟಿಯಿಂದ ಕೂಡಿದಂತ ವ್ಯವಹಾರ ಅಲ್ಲಿ ಅರು ಅದ ಕರೆ ಸೋಪಾಧಿಕವಾದ ಅರಿವು. ಆರೋಪಿತ ತತ್ವಗಳು ಅನಾರೋಪಿತದಲ್ಲಿ ಬರುವಂತವು ವಿಜ್ಞೇಯ. ಇದರಿಟ್ಟರಿಯುವಂತ ಜ್ಞಾನ ಈ ಯಾವ ದ್ವೈತ ಪ್ರಪಂಚಕ್ಕೆ ಸಾಕ್ಷಿಯಾಗಿರುವಂತ ಜ್ಞಾನ ಯಾವ್ದಂತಂದ್ರ ವಿಜ್ಞೇಯ. ಎರಡೇ ಶಬ್ದ ಇಲ್ಲಿ, ಜ್ಞೇಯ ವಿಜ್ಞೇಯ. ಇಲ್ಲಿಗೆ ತಂದಿಟ್ಟಾರ ಗೌಡ್ರು. ಆ ಜ್ಞಾನ ಏನದಲ್ಲ ಶುದ್ಧ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅದನ್ನ ತಿಳಿಯುವಂತದ್ದು ಏನದ ಬ್ರಹ್ಮಾಕಾರ ವೃತ್ತಿಯಿಂದ ತಿಳಿಯುವಂತದ್ದು ಅದು ಬ್ರಹ್ಮಜ್ಞಾನ. ಇದರಿಟ್ಟರಿಯುವಂತದ್ದು ಜ್ಞೇಯ ಮತ್ತು ಇವೆಲ್ಲ ಏನದಾವ್ ತೋರ್ತದಲ್ಲ ದ್ವೈತ ರೂಪವಾದ ಪ್ರಪಂಚ ಜ್ಞೇಯವನ್ನ ಅರಿಯುವಂತದ್ದು ವಿಜ್ಞೇಯ. ಅವಳಿಗೆ ಉಂಟಾದಂತ ಜ್ಞಾನ ಬ್ರಹ್ಮಜ್ಞಾನ. ನೋಡ್ರಿ ಇಲ್ಲಿಗೆ ತಂದಿಟ್ರು. ಇಡೀ ಎಲ್ಲಾ ಶಾಸ್ತ್ರಾದಿಗಳನ್ನೆಲ್ಲ ಅರದು ಗುಡದು ಕಡಿಕ 2 ಇಟ್ಬಿಟ್ರು. ಒಂದು ಜ್ಞೇಯ ರೂಪ ಪ್ರಪಂಚದ, ಒಂದು ಜ್ಞಾನದ, ಆತ್ಮಜ್ಞಾನದ. ಇವನ್ನೆಲ್ಲ ತಿಳಿದಂತ ಅರಿವು, ಇವೆಲ್ಲವುಗಳನ್ನು ತಿಳಿದು ಇವು ಕೂಡ ಜನ್ಯಾಪ್ರೋಕ್ಷದವ. ಈ ಜ್ಞೇಯ ರೂಪವಾದಂತ ಪ್ರಪಂಚನ ಅರಿಯಾಕತ್ತೇನಲ್ಲ ಇದ್ರಿಟ್ಟು ಇದು ಕೂಡ ಜನ್ಯಾಪ್ರೋಕ್ಷದ. ನಾ ಬ್ರಹ್ಮನಿ ಇದ್ದೇನಂತ ಆಗ್ಬೇಕಲ್ಲ ಜ್ಞಾನ. ನಾ ವಿಜ್ಞೇಯ ಅದೇನಿ, ನಾನು ಆತ್ಮ ಅದೇನಿ, ನಾ ಬ್ರಹ್ಮ ಅದೇನಿ. ಈ ಜ್ಞಾನ ಏನ್ ಮಾಡ್ತದ? ನನಗ್ ಬ್ರಹ್ಮಜ್ಞಾನ ಮಾಡಿಕೊಡುದಿಲ್ಲ. ಬ್ರಹ್ಮಜ್ಞಾನ ಆಗ್ಲಿಕ್ಕೆ ಅದು ತಟಸ್ಥ ಲಕ್ಷಣದಿಂದ ಗುರುತಿಸಿಕೊಟ್ಟು ಹೋಗ್ತದ. ಈ ಆತ್ಮ ವಿವೇಕ. ಯಾ ಆತ್ಮ ಅಲ್ಲಿ ತೆಳಗಿಂದಲ್ಲ, ಇದು ಮ್ಯಾಲ. ಇದು ಜ್ಞೇಯ ರೂಪ ಪ್ರಪಂಚದ ನಾ ಜ್ಞಾತೃ ಅದೇನಿ. ಯಾವ್ದು ನಿಜವಾದ ಜ್ಞಾತೃ? ಈಗ ಆತ್ಮ ಸಯೇವ ವಿಜ್ಞೇಯ. ಅದಕ್ಕ ವಿಜ್ಞೇಯ ಅಂದ್ರ ಬ್ಯಾರೆ ಅಲ್ಲ, ಕನ್ಫ್ಯೂಸ್ ಮಾಡ್ಬಾರ್ದು. ಹೀಗೆ ಆ ಸಂವೃತ್ತಿಯನ್ನ, ದ್ವೈತ ರೂಪ ಪ್ರಪಂಚದ ಸಂವೃತ್ತಿಯನ್ನ ಪೂರ್ತಿ ಎಲ್ಲ ಅಲ್ಲಗಳದು 88ನೇ ಶ್ಲೋಕದಲ್ಲಿ ಇದನ್ನೆಲ್ಲ ವಿಜ್ಞೇಯ ರೂಪ ಪ್ರಪಂಚವನ್ನ ಮೇನ್ ಆಗಿ ಹೇಳ್ಕೊಂತ ಬಂದ್ರು. ಅದಕ್ಕೆ ಭಗವದ್ಗೀತಾ ಶ್ಲೋಕದ ಒಂದು ಉದಾಹರಣೆ ಕೊಟ್ಟಿದ್ರು. 2ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನ ಹೇಳಿದ್ರು. ಯಾವ್ದದು? ಮಾರ್ಕ್ ಮಾಡ್ಕೋರಿ. 16ನೇ ಶ್ಲೋಕ 2ನೇ ಅಧ್ಯಾಯ ನೀವು ನೋಡ್ಕೋರಿ. ನಾ ಸಂಕ್ಷಿಪ್ತ ಹೇಳ್ತೀನಿ. ಇದನ್ನ ಓದಾಕತ್ತೇನಲ್ಲ ಪರಮಾರ್ಥಾನಂದ. ಫಾರ್ ಅನ್ರಿಯಲ್, ಯಾವ್ದು ಮಿಥ್ಯಾದಲ್ಲ, ದೇರ್ ಇಸ್ ನೆವರ್ ಎನಿ ಬೀಯಿಂಗ್. ಮಿಥ್ಯಾ ಅಂತ ದೃಢ ಆದ್ಮೇಲೆ ಇಲ್ಲಿ ದ್ವೈತಕ್ಕೆ ಅವಕಾಶ ಇಲ್ಲ. ಫಾರ್ ದ ರಿಯಲ್ ದೇರ್ ಇಸ್ ನೆವರ್ ಎನಿ ನಾನ್ ಬೀಯಿಂಗ್. ಸತ್ಯದಲ್ಲಿ ದ್ವೈತ ಇಲ್ಲ, ದ್ವೈತದಲ್ಲಿ ಸತ್ಯ ಇಲ್ಲ. ಒಂದಿದ್ದಾಗ ಒಂದಿಲ್ಲ, ಒಂದ್ ಹಿಡ್ದಾಗ ಮತ್ತೊಂದ್ ಇರುದಿಲ್ಲ. ಅದು ರಾಮ್ ಕಹೆ ತೋ ಕಾಮ್ ನೈ, ಕಾಮ್ ಕಹೆ ತೋ ಉಧರ್ ರಾಮ್ ನೈ, ದ್ವೈತ್ ಕಹೆ ತೋ ಅದ್ವೈತ್ ನೈ, ಅದ್ವೈತ್ ಕಹೆ ತೋ ದ್ವೈತ್ ನೈ. ಹಿಂಗ ತೋಳ್ರಿ, ಅದನ್ನ ಹೇಳ್ತಾರೆ. ದ ಅಲ್ಟಿಮೇಟ್ ಟ್ರೂತ್ ಆಫ್ ದ ಬೋತ್. ಇವೆರಡರದು ಏನದಲ್ಲ ಸತ್ಯ ವಸ್ತು. ನೀ ರಿಯಲರ್ ಅನ್ನು ಅನ್ರಿಯಲರ್ ಅನ್ನು, ನೀ ಸತ್ಯಾರನ್ನು ಈ ಜಗತ್ತಿಗೆ ಮಿಥ್ಯಾರನ್ನು ನಮ್ದೇನ್ ಹರ್ಕತ್ತಿಲ್ಲ. ಆದ್ರ ಸತ್ಯ ಮಿಥ್ಯಗಳನ್ನ ವಿಜ್ಞೇಯ ರೂಪವಾದಂತ ಆತ್ಮ ಅರಿತಾನಲ್ಲ ಅವ ಸತ್ಯ. ರಿಯಲ್ ಅನ್ರಿಯಲ್ಗಳನ್ನ, ನಿಜವಾದ ರಿಯಲ್ ಯಾವುದು? ಆ ಆತ್ಮ ವಿಜ್ಞೇಯ, ಅದ ನಿಜವಾದ ಸತ್ಯ. ಇಟ್ ಈಸ್ ಸೀನ್ ಬೈ ನೋವರ್. ನೋವರ್ ಇಸ್ ಡಿಫರೆಂಟ್ ಫ್ರಮ್ ನೋನ್. ನಿಮ್ಗೆ ಗೊತ್ತದ, ನಾಮದಾರ್ ಸರ್ ಮೇಲಿಂದ ಮೇಲೆ ಹೇಳ್ತಾರೆ, ತಿಳಿಯಲ್ಪಡುವ ವಸ್ತುಗಳಿಗಿಂತ ಬೇರೆ ಅದಾನೆ. ತಿಳಿಯಲ್ಪಡುವ ವಸ್ತು ಯಾವ ಕಾಲಕ್ಕೂ ಆಗುವುದಿಲ್ಲ. ಅಸಂಗದಾನೆ, ಅದ್ವಯದಾನೆ, ನಿರ್ಲಿಪ್ತದಾನೆ, ನಿರ್ಗುಣಿದಾನೆ, ಯಾವ ಗುಣಗಳಿಂದ ಕೂಡ್ಕೊಂಡಿಲ್ಲ. ನೀ ಕಲ್ಪಿಸಿರುವಂತ ದ್ವೈತ ಗುಣಗಳಿಂದ ಕೂಡೈತಿ. ವಿಕಾರ ಉಳಿದದ, ದೃಶ್ಯ ರೂಪ ಉಳಿದದ, ಅನಾತ್ಮದ, ಅಸತ್ತು ಜಡ ದುಃಖ ಪರಿಚಯ ಉಳಿದದ. ನೀ ಹಂಗದೇನು?
ನೀ ಯಾವಾಗಲೂ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಸ್ವರೂಪವಾದಂತ ವಿಜ್ಞೇಯ ರೂಪ ಆತ್ಮ ಇದೆಯಾ, ಇದನ್ನ ಹೇಳ್ಬೇಕಾಗಿತ್ತು. ಇದನ್ನೇ ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು. 88ನೇ ಶ್ಲೋಕ ಆಯ್ತು. 88ನೇ ಶ್ಲೋಕ ಏನ್ ಹೇಳ್ತದ? ನಾ ಅದನ್ನ ಈಗ ಹೆಡ್ಡಿಂಗ್ ಓದ್ತೇನೆ ನೋಡ್ರಿ. ಇದನ್ನೆಲ್ಲ ಹೇಳಿದ ಮೇಲೆ ಶ್ಲೋಕ ಅರ್ಥ ಆಗ್ತದ. ಅವಸ್ತ್ವಂ ಅವಸ್ತನುಪಲಬ್ಧಂ ಚ ಲೋಕೋತ್ತರಮಿತಿ ಶ್ರುತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಹಂಗಾರೆ ಇಲ್ಲೇ ವಿಜ್ಞೇಯ ಅನ್ನೋದಕ್ಕ ಡೆಫಿನಿಷನ್ ಇದು, ವಾಕ್ಯ. 88ನೇ ಶ್ಲೋಕ ಗೌಡಪಾದರ ಪ್ರಕಾರ ಏನು? ವಸ್ತು ಇಲ್ಲ ಇಲ್ಲಿ ತೂರಿನಲ್ಲಿ, ಉಪಲಂಬ ಇಲ್ಲ ಅಥವಾ ಗ್ರಾಹ್ಯ ಗ್ರಹಣವಾಗಲಿ ಯಾವುದೂ ಇಲ್ಲ. ಈಗೆಲ್ಲ ತಿಳ್ಕೊಂಡೇವಲ್ಲ, ಅರ್ಥ ಆಗ್ತದೆ ಈಗ. ಇದು ಗ್ರಾಹ್ಯವಾಗಲಿ ಗ್ರಹಣವಾಗಲಿ ಯಾವುದೂ ಇಲ್ಲದ್ದು. ಇಲ್ಲಿ ನಾನು ಡೀಟೇಲ್ ಇದನ್ನ ಮಾಡೋದಿಲ್ಲ, ವಿವರಣೆ ಮಾಡೋದಿಲ್ಲ, ನೇರವಾಗಿ ಓದ್ಬಿಡ್ತೀನಿ, ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ತದೆ ನೋಡ್ರಿ. ಅಂದರೆ ಲೋಕವನ್ನು ಮೀರಿದ್ದು, ಅರ್ಥಾತ್ ಗ್ರಾಹ್ಯ ಗ್ರಹಣ ಇವುಗಳಿಗೆ ವಿಷಯವಾದದ್ದಲ್ಲ. ಇವುಗಳಿಗೆ ವಿಷಯವಾದದ್ದು ಲೋಕ. ಇಲ್ಲಿ ಏನದ? ಅವೆರಡೂ ಇಲ್ಲದ್ದರಿಂದ ಲೋಕೋತ್ತರ ಸುಸುಪ್ತಿ. ಇದು ಎಲ್ಲಾ ಪ್ರವೃತ್ತಿಗಳಿಗೆ ಕಾರಣವಾದ ಸುಸುಪ್ತಿ. ಎಲ್ಲಾ ಪ್ರವೃತ್ತಿಗಳಿಗೆ ಯಾವ ಇಲ್ಲ, ಇಲ್ಲೆಲ್ಲದೂ ಕಾರಣದ. ಇದು ಕಾರಣ ರೂಪ, ಬೀಜ ರೂಪದ. ಆದ್ರೆ ಇವೆಲ್ಲಗಳಿಗೆ ಉಪಾಯ ಸಹಿತವಾದಂತ, ಉಪಾಯ ರಹಿತವಾದಂತ ಪರಮಾರ್ಥ ತತ್ವ ಹೇಳಲ್ಪಟ್ಟಿತು. ಅಂದ್ರೆ ಇಲ್ಲಿ ಅರಿಯುವ ಕ್ರಮವನ್ನ ಹೇಳ್ಕೊಂತ ಹೋಗ್ಯಾರ. ಅವಸ್ಥೆಗಳು ಒಂದಾದ ನಂತರ ಒಂದ್ ಬರ್ತಾವಪ್ಪ. ಆದ್ರೆ ಎಲ್ಲರಲ್ಲಿ ಅನುಸೂತಿವಾಗಿ ನೀ ಇದೆಯಲ್ಲ, ಇವು ಕಾಲವಾಚಕ ಅದಾವ. ಕಾಲಿಂದ ಕೂಡ ಅವಸ್ಥಾ ಅಂದ್ರೆ ಕಾಲವಾಚಕದಾಗ ಕೂಡ ನೀ ಕಾಲದಾಗ ಇದೇನು? ಕಾಲಾತೀತ ಇದೀನಿ ನೀನು. ನಿನ್ನಲ್ಲಿ ಕಾಲದ ಕಲ್ಪನೆನ ಇಲ್ಲ. ಕಾಲದಲ್ಲಿ ಹರಿಹರ ಬ್ರಹ್ಮಾದಿಗಳಾಗಲಿ, ಜಗದಾದಿ ಪ್ರಪಂಚ ಆಗಲಿ, ಈ ಸಂವೃತ್ತಿ ರೂಪ ವ್ಯವಹಾರ ಆಗಲಿ, ಜ್ಞಾತೃ ಜ್ಞಾನ ಜ್ಞೇಯ ವ್ಯವಹಾರ ಏನ್ ಕಲ್ಪಿಸ್ಕೊಂಡು ಕುಂತಿಯಲ್ಲ, ಸತ್ಯತ್ವ ಬುದ್ಧಿ ದ್ವೈತದ, ಇದೆಲ್ಲವೂ ನಿನ್ನಲ್ಲಿ ಮಿಥ್ಯ. ಯಾಕಂದ್ರೆ ಕಾಲದಲ್ಲಿ ತೋರುವಂತ ಕಾಲನ ಮಿಥ್ಯ ಮಾಡಿದಾಗ ಹೊರಗ ಟಾಂಗ್ ಹಾಕಿಬಿಟ್ಟಿ ನಾವು. ಕಾಲೇ ಟಾಂಗ್ ಹಾಕಿಬಿಟ್ರೆ ಅದೆಲ್ಲ ಬಿದ್ದು ಹೋತ್ರಿ. ಅದು ತ್ರಿಪುಟಿ. ಕಾಲಿಲ್ಲ ಅಂದ್ಮೇಲೆ ಅವಸ್ಥೆಗಳಿಗೆ ಕಾಲಕೃತ ಸಂಬಂಧ ಐತಿ. ನನಗೆ ಕಾಲಕೃತ ಸಂಬಂಧ ಇಲ್ಲವೇ ಇಲ್ಲ ಅಂತ ಅದನ್ನ ತೆಗೆದು ಹಾಕಿಬಿಟ್ರೆ, ಟಾಂಗ್ ಹೋಗದ್ ಬಿಟ್ರೆ ನಾವೊಬ್ಬಯೇ ಸತ್ಯ. ಹೀಗೆ ಈ 3 ಅವಸ್ಥೆಗಳು ವ್ಯಾವಹಾರಿಕ ಸತ್ಯತ್ವ ಕೊಟ್ಟೇನೋ. ಅವ್ರೇನ್ ಮಾಡಿದ್ರು? ಪಾರ್ಥಭಾಷಿಕ ಹಿಂಗೆಲ್ಲ 3 ಸತ್ತ ಕೊಟ್ಟಿದ್ರಲ್ಲ. ನಾವು ಹಂಗ ಅನ್ನೋದಿಲ್ಲ. ಇಲ್ಲಿ 3 ಅವಸ್ಥೆಗಳು ವ್ಯಾವಹಾರಿಕ ಸತ್ಯ. ಇದು ಜಾಗ್ರ ಸ್ವಪ್ನ ಸುಪ್ತಿ ಅಂದ್ರೆ ದ್ವೈತ ಬಂದ್ವಿಲ್ರಿ ಅವು. ಅದಕ್ಕ ಇದಕ್ಕಷ್ಟು ಕೂಡಿಕೊಂಡು ವ್ಯಾವಹಾರಿಕ ಸತ್ಯ. ಅದ್ರ ಸಲುವಾಗಿ ಅವರು 7ನೇ ಮಂತ್ರದೊಳಗ ವಿಜ್ಞೇಯ ಅನ್ನೋದ್ರ ಬಗ್ಗೆ ವಿಶೇಷವಾಗಿ 14 ಕಲ್ಪನೆಗಳನ್ನ ಕೊಟ್ಟು ತೂರ್ಯನ ಬಗ್ಗೆ ಹೇಳ್ಕೊಂತ ಹೋಗ್ಯಾರಲ್ಲ, ಇಲ್ಲಿ ನೋಡಿ ಅಂತ ಹೇಳ್ಯಾರ. ಇರ್ಲಿ. ಹೀಗೆ 88ನೇ ಶ್ಲೋಕವನ್ನು ಓದಿದ ನಂತರ ಆತ್ಮ ಅವಸ್ಥಾತೀತದಾನೆ ಅನ್ನೋದನ್ನ ಮುಂದ ಅದನ್ನು ನಿನ್ನೆ ಹೇಳಿದೀವಿ ಸ್ವಲ್ಪ. ಜ್ಞಾನವನ್ನು 3 ವಿಧವಾದ ಜ್ಞೇಯವನ್ನು ಕ್ರಮವಾಗಿ ಅರಿತುಕೊಂಡರೆ ಮಹಾಬುದ್ಧಿವಂತನಿಗೆ ಎಲ್ಲೆಲ್ಲಿಯೂ ಸರ್ವಜ್ಞತ್ವೇ ಪ್ರಾಪ್ತವಾಗುವುದು. ಸರಿಯಾಗಿ ತ್ರಿಪುಟಿ ವ್ಯವಹಾರ ಗೊತ್ತಾಗಬೇಕು ನಮಗೆ. ಜ್ಞಾತೃ ಜ್ಞಾನ ಜ್ಞೇಯ ಇವುಗಳಂತ ಅರಿವು ಸೋಪಾಧಿಕ ಅರಿವಿಗೆ ಸಾಕ್ಷಿಯಾಗಿರುವಂತ ನಿರಪಾಧಿಕ ಅರಿವಿನ ತತ್ವ ನಮ್ಗೆ ಗೊತ್ತಾಗ್ತದ. ಯಾಕ ಅವು ಸಾಪೇಕ್ಷಿಕ ಅದಾವು, ಸೋಪಾಧಿಕ ಮತ್ತು ನಿರಪಾಧಿಕ. ದ್ವೈತ ಪ್ರಪಂಚದಲ್ಲಿರುವಂತ ಸೋಪಾಧಿಕ ಅರಿವಿಗೆ ತಟಸ್ಥ ಲಕ್ಷಣದಿಂದ, ದ್ವೈತ ಪ್ರಪಂಚದ ಅರಿವು ತಟಸ್ಥ ಲಕ್ಷಣದಿಂದ ನಮ್ಮ ನಿರಪಾಧಿಕವಾದಂತ ಅರಿವನ್ನ ನಮಗ ಸೂಚನಾ ಮಾಡ್ತದ, ತಿಳಿಸ್ಕೊಡ್ತದ. ಯಾಕೆ? ಅದು ಕ್ಷಣ ಮಾತ್ರದಿಂದ ಏಕದೇಶಿ ಅದ. ಅದು ಏಕದೇಶಿಯಲ್ಲಿ ಯಾವುದೋ ಕಾಲದಲ್ಲಿ ಇದ್ದುಕೊಂಡು ಇವೆಲ್ಲ ಕಾಲದಾಗ ಅದಾವಿಲ್ರಿ. ಒಂದು ಕಾಲದಾಗ ಅದ ಒಟ್ಟು ಅವಸ್ಥೆಗಳು. ದ್ವೈತ ಪ್ರಪಂಚ ಒಂದು ಕಾಲದಾಗ ಅದ. ಯಾವುದೇ ಒಂದು ಕಾಲದಲ್ಲಿ ಇದ್ದುಕೊಂಡು ಆ ವಸ್ತು ಏನ್ ಮಾಡ್ತೈತ್ರಿ? ನಮ್ ಸ್ವರೂಪ ತಿಳಿಸ್ಕೊಟ್ಟು ಹೋಗ್ಬಿಡ್ತೈತ್ರ. ದ್ವೈತ ತಿಳಿಸ್ಕೊಟ್ಟು ದ್ವೈತ ಇಲ್ಲದಂಗ ಆಗಿಬಿಡ್ತದ.
ಮತ್ ತಟಸ್ಥ ಲಕ್ಷಣ ಆತಿಲ್ರಿ. ದ್ವೈತ ಅಂದ್ರೆ ಏನ್? ಇಡೀ ಪ್ರಪಂಚ. ಇನ್ನು ಶಾಸ್ತ್ರೋಕ್ತವಾಗಿದ ಒಂದು ಕಾಗಿ ಕುಂತದ್ದೇ ದೇವದತ್ತನ ಮನೆ ಅಂತೇವಲ್ಲ ಅಲ್ಲಿ. ಹಾಗೆ ಇಡೀ ದ್ವೈತ ಪ್ರಪಂಚ ಜ್ಞೇಯ ರೂಪ ಪ್ರಪಂಚ. ವಿಜ್ಞೇಯವನ್ನ ತೋರಿಸಿಕೊಡ್ತೈತಿ. ತೋರಿಸಿಕೊಟ್ಟು ಈ ಜ್ಞೇಯ ರೂಪವಾದಂತ ದ್ವೈತ ರೂಪವಾದಂತ ಪ್ರಪಂಚ ಇಲ್ಲದಂಗ ಆಗಿಬಿಡ್ತದ. ಹೇಳಿ ಹೆಸರಿಲ್ಲದ ಹೊಟ್ಟು ಹೋಗ್ಬಿಡ್ತದ. ಇದಿಷ್ಟು ಆತ್ಮನು ಅವಸ್ಥಾ ರಹಿತನು ಅನ್ನುವುದರಲ್ಲಿ ಭಾಷ್ಯವನ್ನೇ ಹೇಳಿದ್ದಾರೆ. ಅದನ್ನ ನಾ ಹೇಳಿದ್ದೆ ಅಲ್ಲ ಅದಾವ. ಲೌಕಿಕ, ಶುದ್ಧ ಲೌಕಿಕ ಹೇಳ್ಕೊಂತ ಹೋಗ್ಯ. ಅದಕ್ಕೆ ಎಲ್ಲಕ್ಕೂ ಮೇಲೆ ಎನಿಸುವ ಒಂದು ವಸ್ತುವಿನ ವಿಷಯ ಯಾವುದು ಅಂದ್ರೆ ಅದು ವಿಜ್ಞೇಯ. ಅದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗ್ತದ. ಅದನ್ನ ಗೊತ್ತಾದವೇನಂದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರ್ತಾನ. ಅವ ಈಶ್ವರನ ಸಾಕ್ಷಾತ್ ಪರಮಾತ್ಮ, ಎಲ್ಲವನ್ನು ಬಲ್ಲವನು ಅಂತವ. ವಿಜ್ಞೇಯ ಅಂದ್ರ ಒಂದು ಸಲ ಒಂದು ಸ್ವರೂಪವನ್ನು ಅರಿತುಕೊಂಡರೆ ಹೊಳ್ಳಿ ಯಾರು ಅಂತ ಪ್ರಶ್ನೆ ಇಲ್ಲ. ಹೀಗೆ ಅರಿಯುವ ಕ್ರಮವನ್ನ ಅವಸ್ಥಾತ್ರಯ ಮೂಲಕವಾಗಿ ಹೇಳ್ಕೊಂಡು ಬಂದಾರೆ. ಇದಕ್ಕಿಂತ ಬೇರೆಯಾಗಿ ಮತ್ತೊಬ್ಬ ಜ್ಞಾತೃ ಇಲ್ಲ. ಸೂರ್ಯ ರೂಪವಾದಂತವೇ ನಿಜವಾದ ಜ್ಞಾತೃ, ನಿಜವಾದ ಅರಿವು ಉಳ್ಳವನು, ಅರಿವು ಇದ್ದವ. ಅರ್ಥಾತ್ ಇಲ್ಲಿ ಶೇಷ ಅನ್ನುವಂಥದ್ದಿಲ್ಲ. ನಿರ್ವಿಶೇಷವಾದಂತ ತೂರ್ಯ. ನಿರ್ವಿಶೇಷವಾದ ತೂರ್ಯನಿಗೆ ಏನಂದ್ರು ಜ್ಞಾನದ ಸ್ವರೂಪ. ಅರ್ಥಾತ್ ವೃತ್ತಿರೂಪ ಜ್ಞಾನ ಅಲ್ಲ, ಇಲ್ಲಿ ಜ್ಞಾನದ ಸ್ವರೂಪ ಒಂದ್ ಕೂಡ್ಲೆ ಮತ್ ಜ್ಞಾನ ಯಾಕೆ ತಂದ್ರಿ ಅನ್ಬೇಡ್ರಿ. ಸ್ವರೂಪ ಜ್ಞಾನ ಅಂತ ಅರ್ಥ. ಹೀಗೆ ಗುರುಗಳು ನಮಗ 89ನೇ ಶ್ಲೋಕಕ್ಕೆ ಬಂದಿವಿ. ಇನ್ಮೇಲೆ 90ನೇ ಶ್ಲೋಕದಲ್ಲಿ ಮತ್ತೆ ವಿಭಿನ್ನವಾಗಿ ಹೇಳಕ್ ಪ್ರಯತ್ನ ಮಾಡ್ತಾರೆ ಗೌಡಪಾದರು. ಓದ್ತೆ ನೋಡ್ರಿ. ಹೇಯ ಜ್ಞೇಯಾಪ್ಯ ಪಾಕ್ಯಾನಿ ವಿಜ್ಞೇಯ ಅನ್ಯಗ್ರಯಾಣತಃ ತೇಷಾಂ ಅನ್ಯತ್ರ ವಿಜ್ಞೇಯಾತ್ ಉಪಲಂಬಿಮಸ್ತಿಷ್ಟು ಸ್ಮೃತಃ. ಮತ್ 3 ಹೆಸರು ಬೇರೆನ ಕೊಟ್ರಿ ಇಲ್ರಿ ಅವ್ರು ಗೌಡಪಾದರು. ಅವ್ರು ತಮ್ಮದೇ ಆದಂತ ರೀತಿಯಲ್ಲಿ ಹೇಳ್ಕೊಂತ ಹೊಂಟಾರ. ಇರ್ಲಿ, ಅಭ್ಯಾಸ ಮಾಡ್ಬೇಕಲ್ಲ. ಮತ್ತ 100 ಶ್ಲೋಕಗಳಲ್ಲಿ ಏನ್ ಗೂಢದ ತಾತ್ಪರ್ಯದ ಅವ್ರ ಪ್ರಕಾರ ಏನದ ಅನ್ನೋದು ನಾವು ನೋಡಾಕ್ ಕುಂತೀವಿ. ಇನ್ನೊಂದ್ 8 ಶ್ಲೋಕ ಅದಾವ, ನೋಡೋಣ ಅವ್ರು ಏನೇನ್ ಹೇಳ್ಕೊಂತ ಹೊಂಟಾರ ಎಲ್ಲಾನು ತಿಳ್ಕೊಂಡು. ಇದೊಂದು ತಿಳಿದಿಲ್ಲಲ್ಲ ನಾವು, ಇದನ್ನು ಒಂದ್ ತಿಳಿದ್ ಬಿಡೋಣ. ಇರ್ಲಿ, ಇಲ್ಲಿ ಏನ್ ಹೇಳಕ್ ಹೊಂಟ್ರು? ಒಂದು ಹೇಯ, ಒಂದು ಜ್ಞೇಯ, ಒಂದು ಆಪ್ಯ, ಒಂದು ಪಾಕ್ಯ. ನೋಡ್ರಿ ಹೆಸರಿವು. ಏನ್ ಮಾಡೋಣ ನಾವು? ಆಪ್ಯ, ಪಾಕ್ಯ ಇಲ್ಲಿ ಹೇಳ್ತಾರೆ, ಮುಂದ್ ನೋಡೋಣ. ಹೇಯ, ಜ್ಞೇಯ, ಆಪ್ಯ, ಪಾಕ್ಯ 1 2 3 4 ಇವುಗಳನ್ನ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ತಿಳ್ಕೊಳ್ಳ ಏನ್ ತಪ್ಪ, ಇವನು ತಿಳಿದ ಬಿಡೋಣ. ಏನದ ಇವು? ಹೇಯ, ಜ್ಞೇಯ, ಆಪ್ಯ, ವಾಕ್ಯ. ವಿಶೇಷವಾದ ಹೆಸರುಗಳಿವರು ಗೌಡಪಾದರು. మరి ಏನ್ ಹಿಂಗಂದ್ರ? ಮೊದಲು ಇದನ್ನ ಏನ್ ಹೇಳ್ಯಾರ? ಶಂಕರ ಭಗವತ್ಪಾದರ ಒಂದು ವ್ಯಾಖ್ಯೆಯಲ್ಲಿ ಹೇಗಳು ಎಂದರೆ ಲೌಕಿಕ. ನೋಡ್ರಿ, ಇಡೀ ಲೌಕಿಕ ಹೇಯ ಅಂದ್ರಿ ಅವ್ರು ಇನ್ನೊಂದು ಶಬ್ದ ಕೊಟ್ಬಿಟ್ರು. ಗೌಡಪಾದರು ಇಡೀ ಲೌಕಿಕ ಪ್ರಪಂಚಕ್ಕ ಹೇಯ ಅಂತ ಶಬ್ದ ಕೊಟ್ಟಾರ್ರಿ. ಹೇಯ ಅಂದ ಕೂಡ್ಲೆ ಬೇರೆ ಅಲ್ಲ. ಮತ್ತ ಮುಚ್ಕೋತೇವೆ ನಾವು. ಹೇಯ ಅಂದ ಕೂಡ್ಲೆ ಅಶ್ಲೀಲ. ನಮಗ ದುರ್ಗಂಧನಾಥಕ್ ಹೇಯ ಚೀ ಅಂತೇವ್ ನಾವು. ಅಲ್ಲದ್ದು ನಮಗೆ ಯಾವ್ದು ಸೇರಿಕೆ ಬರುದಿಲ್ಲ ಅದು ಹೇಯ ಅಂತೇವ್ ನಾವು. ಹಂಗಲ್ಲಿ ಇಲ್ಲೇ ಇದು ಯಾವ ಏನದಲ್ಲ, ಇಡೀ ಪ್ರಪಂಚ ಲೌಕಿಕ ಪ್ರಪಂಚವೇ ಹೇಯ. ಯಾವ್ದಾರ ವಸ್ತುವನ್ನು ಅವಲಂಬಿಸಿ ನೀವು ಅನ್ಬಹುದು, ಅವ್ರು ಹಂಗ ಅನ್ನಂಗಿಲ್ಲ. ಇಡೀ ಲೌಕಿಕ ಪ್ರಪಂಚವೇ ಹೇಯ. ಲೌಕಿಕ ಅಂದ್ರೆ ಯಾವ್ದ್ರಿ? 3 ಅವಸ್ಥೆಗಳಿಂದ ಕೂಡಿದ್ದು ಲೌಕಿಕ ಅಂತೇವ್ ನಾವ್. ಈಗ
ಯಾವ ಎಚ್ಚರ ಕನಸು ನಿದ್ರೆಗಳು ಇವಷ್ಟು ಲೌಕಿಕ, ಇವಷ್ಟು ಅದಾವ ನೋಡ್ರಿ. ಬಿಡ್ಲಿಕ್ಕೆ ಯೋಗ್ಯವಾಗಿದ್ದು, ಬಿಡ್ಲಿಕ್ಕೆ ಯಾವ ಯೋಗ್ಯ ಅದಾವಲ್ಲ ಅದಕ್ಕ ಹೇಯ ಅಂತ ಕರ್ಕೊಂಡು ಬಂದಾರ. ಯಾವ ಯೋಗ್ಯದವ್ರಿ ಬಿಡ್ಲಿಕ್ಕೆ? ಮೂರು ಅವಸ್ಥೆಗಳು. ಯಾವ ಜಾಗ್ರ ಸ್ವಪ್ನ ಸುಪ್ತಿ ಸಂಬಂಧ ಇಲ್ಲದ್ದು. ನಿನಗೇನ ಸಂಬಂಧ ಅದಾವ? ನಾವು ವಿಜ್ಞೇಯ ರೂಪವಾದ ಆತ್ಮನಲ್ಲಿ ಅವು ಇಲ್ಲವೇ ಇಲ್ಲ, ಅವಳಿಗೆ ಜಗನ ಇಲ್ಲ. ಮತ್ ಸಂಬಂಧ ಕಲ್ಪಿಸಿಕೊಂಡಿ ಯಾಕ? ಅವಿದ್ಯಾದ ಮೂಲಕ. ಮತ್ತೆ ಅವಿದ್ಯಾನ ತೆಗೆದು ಹಾಕ್ಬಿಡ್ಲ, ಭ್ರಾಂತಿ ರೂಪದಲ್ಲಿ ತೋರ್ತಾವ. ಭ್ರಾಂತಿ ಅದ ನಿನ್ನಲ್ಲಿ. ಭ್ರಾಂತಿ ಅನ್ನೋದೇ ಇಲ್ಲದು, ಅದಕ್ಕೆ ಲಕ್ಷಣ ಇಲ್ಲ. ಕಾಂತಿ ಕೇಳ ಅಂತ ಆದೊಡೆ ಹೌದಲ್ತೆ. ಅದಕ್ಕೊಂದ್ ನೀನ್ ಏನ ಹೇಳಕ್ ಹೋದೆ ಅಂದ್ರೆ ಏನ್ರ ಆಗ್ತದ ನೋಡ್ರಿ. ಹೇಳಾಕ ಹೋಗ್ಬೇಡ ಅದನ್ನ. ಅದು ಅವಿದ್ಯೆ ಅನ್ನೋದೇ ಇಲ್ಲ, ಭ್ರಾಂತಿ ಅನ್ನೋದೇ ಇಲ್ಲ, ಅದ್ರ ಸಂಬಂಧಪಟ್ಟಂತ ಜಗತ್ತಿಲ್ಲ, ಅದ್ರ ಇರುವಿಕೆ ಇಲ್ಲ, ಅದು ಹುಟ್ಟಿಲ್ಲ. ಇನ್ನೇನ್ ಮಾತಾಡೋರು ಭ್ರಾಂತಿ ಬಗ್ಗೆ? ಗೌಡಪಾದ್ರ ಪ್ರಕಾರ ಇಲ್ಲಿ ಹೆಂಗ್ರಿ? ಏನೇ ನೀವ್ ಹೇಳೋದು ವಿಚಿತ್ರ ಆಗ್ತದಲ್ಲ ಒಗಟ. ಸರಿ, ನೀ ಕೇಳ್ತಿ ಅನ್ನೋದು ಗೊತ್ತಿತ್ತು ನನಗೆ, ಹೇಳ್ತೇನೆ ತಗೋ. ಹಗ್ಗದಲ್ಲಿ ಹಾವು ಹೇಗೆ ಇಲ್ಲವೋ ಐತಿ, ಹಗ್ಗದೊಳಗ ಹಾವ ವಿಚಾರ ಮಾಡುವ ಪೂರ್ವದಲ್ಲಿ ಇತ್ತ. ಅದು ವಿಚಾರ ಮಾಡುವಾಗ ಐತಿವೋ. ವಿಚಾರ ಮಾಡಿದ ನಂತರ ಬೆಳಕಿಡದ ನೋಡಿದಾಗ ಆಗಾರ ಐತೇನು? ಮತ್ತೆ ಯಾವಾಗ ಐತಿ ಅದು? ಯಾವಾಗ ಇಲ್ವೇ ಇಲ್ಲ. ಮತ್ತೆ ಅನ್ನೋದ ಏನ್ ಅನ್ನೋದು? ಅದಕ್ಕ ಬಿಡ್ತಕ್ಕದ್ದು. ಹಿಡ್ಕೊಂಡ್ ಕುಂತಿಯಲ್ಲ ಗಟ್ಟಿಯಾಗಿ ಪದರಿನ್ಯಾಗ, ಕಳ್ಕೊಂಡ್ ವಾದಿತ್ತಂತ ಹೇಳಿ ಹೆಣ್ಮಕ್ಳ ಪದರಿನ್ಯಾಗ ಕಟ್ಕೋತಾರ್ರಿ. ಹುಟ್ರದಾಗ ಸಿಗಿಸ್ಕೋತಾರ ಅದನ್ನ. ದುಡ್ಡ ಬಂಗಾರ ಎಲ್ರಿ ಹೊಂಟ್ರಂದ್ರ ಹುಟ್ರದಾಗ ಕಟ್ಕೊಂಡೇವ್ರಿ ದ್ವೈತ ಪ್ರಪಂಚ. ನಾವು ಮುದುಕಿಗೆ ಅಂತೀವ್ ನಾವು, ಬಿದ್ದಿ ಬೇ ಮುದುಕಿ, ಬಿದ್ದಿ ಬೇ. ಗಂಟಿ ಚೌಡ್ಯಾರ ಬಾಳ ಮಂದಿ ಹುಟ್ರದಾಗ ಗಂಟ ಜೀವ ಆಕಿ ಹೇಳಾಕೈತೇವ್ ನಾವು. ಈ ಮುದುಕಿ ಯಾವ್ದು? ಇದು ಜೀವ ಹಳಬದ. ಇದು ಮುದುಕಿ ಆಗೈತಿ. ಇದು ಎಷ್ಟು ಜನ್ಮದಿಂದ ತಿರ್ಕೊಂತ ಬಂದೈತಿ ಯಾವ ಗೊತ್ತಿಲ್ಲ. ನೀವು ವಯಸ್ಸ ಇಲ್ಲ ಇದಕ್ರಿ ಅಂತ ಮುದುಕಿ. ಸ್ಥೂಲ ಪ್ರಪಂಚ ಅಲ್ಲ, ಹಿಂದಿನಿಂದ ಬಂದಂತ ಜೀವ ಭಾವ ಮುಪ್ಪಿಲ್ಲ ಅದಕ್ಕ, ಹಂಗ ಹೋಗುದ ಅದು ಹಳಬ. ಅದಕ್ಕ ಅವ್ರ ಅಂತಾರ ಇದು ಬಿಡ್ತಕ್ಕದ್ದು ಗಂಟ. ಯಾವುದು? ದ್ವೈತ ರೂಪ ಗಂಟ. ಹೇಯ ಅಂದ್ರೆ ಇದಕ್ಕ ನಾವು ಹಗ್ಗದಲ್ಲಿ ಹಾವು ಹೇಗೆ ಇಲ್ಲವೋ ಆತ್ಮನಲ್ಲಿ ಇವುಗಳಿಗೆ ಸ್ಥಾನವೇ ಇಲ್ಲ. ಇಲ್ಲದವುಗಳು ಆತ್ಮನಲ್ಲಿ ಇವಾಗ ಸ್ಥಾನ ಇಲ್ಲಲ್ರಿ. ಅವಸ್ಥಾತ್ರಗಳಿಗೆ ಅತೀತವಾಗಿದಾನ. ಪಂಚಕೋಶಗಳಿಗೆ, ಮೂರು ಅವಸ್ಥೆಗಳಿಗೆ, ಮೂರು ಅವಸ್ಥೆಗಳಿಗೆ ಹೊರತುಪಡಿಸಿ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿ ಯಾರದಾರ? ತಾರದಾನ. ಅದಕ್ಕೆ ಇನ್ನೇನಂದ್ರೆ ಇದಕ್ಕ ಹೇಯ ಅಂದ್ರು. ಆತ್ಮನಲ್ಲಿ ಯಾವ ಇಲ್ಲವೋ ಅವೆಲ್ಲ ಹೇಯ. ಉದಾಹರಣೆ ಕೊಟ್ರು, ಹಗ್ಗದಲ್ಲಿ ಹಾವು ಹೇಗೆ ಇಲ್ಲವೋ ಆದ್ರಿಂದ ಆತ್ಮನಲ್ಲಿ ಇಲ್ಲದವುಗಳನ್ನ ಬಿಡತಕ್ಕಂಥವುಗಳು. ತೋರ್ತಾವಂದ್ರು ಕೂಡ ಅವಸ್ಥೆಗಳು ಸ್ವರೂಪದಿಂದ ಮಾತ್ರ ಇಲ್ಲ. ಪರಮಾರ್ಥದಿಂದ ಇವುಗಳಿಗೆ ಅಸ್ತಿತ್ವ ಐತೇನ್ರಿ? ಕಾಂತದಲ್ರಿ. ಪರಮಾರ್ಥದಿಂದ ಹೇಳಕೈತಿವ ತಮ್ಮ. ನಾವು ಪರಮಾರ್ಥ ದೃಷ್ಟಿಕೋನದಿಂದ ಇಲ್ಲ ಅನ್ನಕೈತೇವಿ. ಇದನ್ ತಿಳ್ಕೊ. ನೀ ಯಾವ ದೃಷ್ಟಿಯಿಂದ ಕೇಳಾಕತ್ತಿ ನನಗ್ ಗೊತ್ತಿಲ್ಲ. ನಾವ್ ಮಾತ್ರ ಇದು ಐದು ಪ್ರಪಂಚಕ್ಕ ಇದಕ್ಕ ನಮ್ ಲೆಕ್ಕಕ್ಕ ಇಲ್ಲ ಅಲ್ಲ. ಅದಿಲ್ಲ ಇಲ್ಲ. ಅದ್ಯಾಂಗ್ರಿ ಅಂತ ನೀ ಕೇಳ್ತಿಯಲ್ಲ. ನಾವೇನ್ ಮಾಡೋನು? ನಮ್ ಬೆನ್ನ ಹತ್ತು ಆ ಅವಸ್ಥೆಗೆ ಬಂದ್ ನಿಲ್ಲು, ತೂರಿನಾಗಿ ನೋಡು, ಗೊತ್ತಾಗ್ತದ. ಆದ್ರಿಂದ ತೋರ್ತಾವಂದ್ರು ಅವಸ್ಥೆಗಳೊಳಗದಾವ, ಅವು ಪರಮಾರ್ಥತ ಅಲ್ಲ. ಮತ್ತೆ ಅದಾನ ಇಲ್ಲ ಅನ್ನೋದರ ಅನ್ನೋನು ಬ್ಯಾಡ್ರಿ. ಒಬ್ಬ ಆತ್ಮ ಅದಾನ, ನಾವು ತಿಳ್ಕೊಂಡದ್ದು ಇಲ್ಲ, ಈ ಪ್ರಪಂಚ ಇಲ್ಲ, ಐತಿ ಅದನ್ನು ಅನ್ನಕ್ ಹೋಗ್ಬೇಡ. ಅವು ಅವಿದ್ಯಾ ಕಲ್ಪನೆನ. ನಾವು ಒಬ್ಬ ಆತ್ಮ ಅದಾನ, ಒಬ್ಬ ದೇವ್ರ ಅದಾನ, ಒಬ್ರು ದೇವ್ರ ಇಲ್ಲ ಅಂತಾರ. ಮತ್ ದೇವ್ರ ಇದ್ದಾನೆ ಅನ್ನೋರ ಕರೆ ಅದಾರ ಇಲ್ರಿ? ಅವ್ರು ನಮಗ್ ಹತ್ತಿರ ಅದಾರಲ್ಲ ಅವ್ರು. ಒಬ್ಬ ಪರಮಾತ್ಮ ಅದಾನ, ದೇವ್ರ ಅದಾನ, ಅವ್ರನ್ನು ಅಲ್ಲಗಳಿಬ್ಯಾಡ್ರಿ, ಬದುಕಸ್ರಿ ಅವ್ರನ್ನು. ಇಲ್ಲ,
ಅವು ನಮಗ ಅನ್ಯನ ಅದಾವ್. ದೇವ್ರ ಅದಾನ ಇಲ್ಲ, ಇಲ್ಲೂ ಇಲ್ಲ. ಕೋಟೆಲೆಗಳಂತಾರೆ ಹಿಂದ್ ಹೇಳ್ಕೊಂತ ಬಂದೇವ್ ನಾವು. ಐತಿ ಇಲ್ಲ, ಇಲ್ಲೂ ಇಲ್ಲ, ಇಲ್ಲವೇ ಇಲ್ಲ. ಇವೆಲ್ಲ ಕೋಟಿ ಕಲ್ಪನೆಗಳನ್ನ ಹಿಂದ ಅಳ್ಗಳದೇವಲ್ಲ ನಾವು. ದ್ವೈತದಲ್ಲೇ ಬರ್ತಾವ, ಸಂವೃತ್ತಿಯಲ್ಲೇ ಬರ್ತಾವ. ಸಂವೃತ್ತಿ ಅಂದ್ರೆ ಬೇರೆ ಅಲ್ಲ, ಅವಿದ್ಯಾ ಕಲ್ಪಿತವಾದಂತ ದ್ವೈತ ಭಾವನಾಕಂತ ಅವ್ರ ಶಬ್ದ, ಮೈಸೂರಿಯನ್ ಶಬ್ದ. ನಾವು ಸಂಸಾರ ಅಂತೀವ್ರಿ, ಅವ್ರು ಸಂಸಾರ ಅನ್ನಕ್ ಹೋಗಲ್ರಿ, ನಾಸ್ತಾರ ಅವ್ರು. ಸಂವೃತ್ತಿ ಸ್ವಲ್ಪ ಸುಧಾರಿಸಿ ಶಬ್ದ ಕೊಡ್ತಾರ. ಹೇ ಅಂದ್ರ ನೋಡ್ರಿ, ಆತ್ಮನಲ್ಲಿ ಇಲ್ಲದವುಗಳು. ಜ್ಞೇಯ ಎಂದರೆ ಹಂಗಾರೆ ಜ್ಞೇಯ ಅಂದ್ರೆ ಏನ್ರಿ? ಈ 4 ಕೋಟೆಲೆಗಳು ಇಲ್ಲದ್ದು. ಈಗ ಹೇಳಿದೇವಲ್ಲ, 4 ಕೋಟೆಲೆಗಳು ಯಾವ್ರಿ? ಐತಿ ಇಲ್ಲ, ಐತಿ ಇಲ್ಲ ಎರಡು. ಐತನೂ ಕರೆ, ಇಲ್ಲನೂ ಕರೆ. ಅಜ್ಞಾನದೊಳಗ ಐತ್ರಿ ಜಗತ್, ಜ್ಞಾನದೊಳಗ ಇಲ್ಲ. ಎರಡೂ ಒಪ್ತಾರ. ಶೂನ್ಯವಾದಿಗಳು ಇಲ್ಲವೇ ಇಲ್ಲ ಅಂತಾರ, ಒಬ್ರು ಇದ್ದೂ ಇಲ್ಲ ಅಂತಾರ. ಐತ್ರಿ ಆದ್ರೆ ಇಲ್ಲ. ಎಲ್ಲ ವಾದಿಗಳದಾರಪ್ಪ. ಇವೆಲ್ಲ ದ್ವೈತದಲ್ಲಿ ಇವೆಲ್ಲ ಬಿಡ್ತಕ್ಕಂಥವು. ಜ್ಞೇಯ ಅಂದ್ರೆ ಈ ಎಲ್ಲಾ ದ್ವೈತ ಪ್ರಪಂಚ 4 ಕೋಟೆಲೆಗಳು ಎಳ್ಳಷ್ಟು ಇಲ್ಲದೆ ಇರುವಂತ ಪಾರಮಾರ್ಥ ತತ್ವ. ಅಲ್ಲಿ ತತ್ವದ ಮತ್ತ ಇನ್ನು ಆಪ್ಯಗಳು ಎಂದರೇನು? ಒಂದು ಹೇ ಆದ್ರೆ ಒಂದೇ ನೆನಪಿಟ್ಟುಕೋರಿ. ಜ್ಞೇಯ ಆಪ್ಯ ಅಂದ್ರೆ ಏನು? ಅಂದರೆ ಹೊರಗಿನ ವೀಕ್ಷಣಾತ್ರಯವನ್ನು ಬಿಟ್ಟಿರುವ ಯಶನಾತ್ರಯಗಳು ಎಷ್ಟದಾವ್ರಿ? ಯಶನಾತ್ರಯಗಳು ಎಷ್ಟದಾವ್ರಿ? ಯಾರೊಬ್ರು ಹೇಳ್ರಿ, ಎಲ್ಲರಿಗೂ ಗೊತ್ತಿದ್ದದ್ದು ಅದು. 3 ಯಾವ್ಯಾವ? ಧಾರೇಶನ, ಪುತ್ರೇಶನ, ಹೌದು. ಪುತ್ರೇಶನ, ವಿತ್ತೇಶನ, ಲೋಕೇಶನ ಎಂಬ 3 ಬಯಕೆಗಳು ಅದಾವ್ ನೋಡ್ರಿ. ಮುಂದ್ 3 ಬಯಕೆಗಳಿಗಿದ್ದಾವ. ಯಾರು ಏನಂತಾರ ಇವಾಗ? ಬಿಡಕ್ ಹೊಕ್ಕಾನಲ್ರಿ ಹೊರಗ, ತಾಟ್ ಹಿಡ್ಕೊಂಡ. ಯವ್ವ ರೊಟ್ಟಿ ಕೊಡ್ರಿ, ಹೊಟ್ಟೆ ಎಸ್ತೈತ್ರಿ, ಒಂದ್ ತುತ್ತ ಅನ್ನ ಕೊಡ್ರಿ. ಯಾರ್ರಿ ಇವ್ರು? ಏನಂತಾರ ಇವ್ರಿಗೆ? ಭಿಕ್ಷುಕರಂತಾರ. ಮತ್ ಇಲ್ಲಿ ಹೇಳಕತ್ತಾರಲ್ಲ, ವಿತ್ತೇಶನ, ಪುತ್ರೇಶನ, ಲೋಕೇಶನ ಕೇಳಾಕತ್ತಾನೋ ಇಲ್ಲೋ ಇವ? ಇವ್ರಿಗೇನು ಅನ್ನೋದ್ರಿ? ಇವನು ದೊಡ್ಡ ಭಿಕ್ಷುಕ. ಶಿವಾಯನು ನಿಮ್ ಬಾಯಿಲೆ ಬರ್ಲಿ. ನಾನು ಇವನು ಒಬ್ಬ ಏನ್ರಿ ಸುಧಾರಿಸಿದ ಭಿಕ್ಷುಕ. ನಾವೆಲ್ಲ ಯಾರ್ರಿ ಮತ್ ಎಲ್ಲಿದಾರ್ರಿ ಅವ್ರ ಭಿಕ್ಷುಕರು? ಹುಡುಕ್ಬೇಕಾಗೈತಿ. ಎಲ್ಲಿದಾರ್ರಿ? ನಾವೇ ಭಿಕ್ಷುಕರು. ನಮ್ಮಲ್ಲಿ ಅಲ್ರಿ, ಎಲ್ಲಿ ಅದಾರ ಆ ಭಿಕ್ಷುಕರು? ಕಾಂತಾರ ನಿಮಗ್ ಎಲ್ರ? ಬ್ಯಾರೆ ಕಡೆ ಇದ್ರ ಹುಡುಕಾಡಕ್ ಬರ್ತಿದ್ರ, ನಮ್ ಕಡೆನೇ ಇದ್ದ ಹುಡುಕಾಡೋದೇ ಇಲ್ರಿ. ಯಾಕಂದ್ರ ನಾವೇ ಭಿಕ್ಷುಕರು, ಮತ್ತಾರದಾರ? ನಮ್ಮಲ್ಲಿ ಬೈಕಿಗಳು ಹೋಗಿ ಜ್ಞಾನಿ ಆಗ್ಯಾವ ನಾವೀಗ. ಏನಾದ್ರೂ ಒಂದ್ ಐತಲ್ಲ ನಮಗ. ನಾವೆಲ್ಲ ಭಿಕ್ಷುಕರ ಅಂದ್ರ ನೋಡ್ರಿ, ಗೌಡಪಾದ್ರು ಏನ ಅಂದ್ರ ಅವ್ರಿಗೆ ಅನ್ರಿ, ನೀವು ನಮಗನ್ನಾಕ್ ಹೋಗ್ಬೇಡ್ರಿ. ಅವ್ರ ಏನ್ ಹೇಳ್ಯಾರ ಅದನ್ನ ಓದಾಕತ್ತೇನ. ನಮಗ್ ಭಿಕ್ಷುಕರ ಅಂದ್ರಿ ಅಂತ ಸಿಟ್ಟು ಹೇಳ್ಬಹುದು ನೀವು. ಹೌದು, ಈ 3 ಅಲ್ಲಿ ಏನ್ ಬುದ್ಧಿ ಇಟ್ಕೊಂಡ್ ಕುಂತಿರಲ್ಲ, ಸುಖ ಬುದ್ಧಿ. ಮಕ್ಕಳಿಂದ ಮೋಕ್ಷ ಆಕೈತಿ, ಧನ ದೌಲತ್ತು ಸಂಪತ್ತು ಇವೆಲ್ಲವುಗಳು ನನಗೆ ಬೇಕು. ವಿತ್ತೈಷಣ ಇವುಗಳಲ್ಲಿರುವಂತಕ್ಕಂತ ಆಸಕ್ತಿ, ಲೋಭ, ಆಶಾ. ಲೋಕೈಷಣ ಲೋಕದಲ್ಲಿ ಕೀರ್ತಿ ಪಡಿಬೇಕು, ಮಾಲಿ ಹಾಕ್ಬೇಕು, ನನಗೆ ಮೆರೆಸ್ಬೇಕು. ಇವೇನ್ ಕೇಳಾಕತ್ತಾನ? ಕೀರ್ತಿಗ್ ಬಲಿ ಬಿದ್ದಾನಿವ. ಎಲ್ಲರೂ ನನ್ನನ್ನ ಹೊಗಳಬೇಕು, ನನ್ನಂತವ್ ಯಾರು ಇಲ್ಲ ಅನ್ಬೇಕು, ಅವ್ರು ಮಾಲಿ ಹಾಕ್ಬೇಕು. ಈ ವೇಷಣತ್ರಯಗಳು ಇವು ಎಲ್ಲಿವರೆಗೆ ಐತಾವ್? ಈ ಬೈಕಡಿ ಎಲ್ಲಿವರೆಗೆ ಇರ್ತಾವ್? ಜೀವನ ಎಲ್ಲಿವರೆಗೆ ಅವಾಗ ಜ್ಞಾನ ಹತ್ತುದಿಲ್ಲ. ಹಾಗಾದ್ರೆ ಇದಕ್ ಏನಂದ್ರಿ? ನೆನಪಿಟ್ಟವ್ರಿ, ಏನಂದ್ರಿ ಇದಕ್? ಆಪ್ಯ. ಅದಕ್ಕೆ ಹೇಳ್ಬೇಕಾಗೈತಿ. ಹೊಸ ಶಬ್ದ ನೆನಪಿಟ್ಕೊಂತ ಹೋಗ್ರಿ. ಒಂದೇದ್ ಯಾವ್ದ್ರಿ? ಹೇಯ, ನೆನಪಿಟ್ಕೊಡ್ರಿ. ಎರಡನೇದ್ದು ಜ್ಞೇಯ. ಇವೆಲ್ಲ ಜ್ಞೇಯದೊಳಗ್ ಬರ್ತಾವ. ತಾವ್ ವಿಜ್ಞೇಯ ಅದಾನ, ಇವು ಜ್ಞೇಯ ಅದಾವ. ಇವು ಒಂದು ಹೇಯ, ಒಂದು ಜ್ಞೇಯ, ಒಂದು ಆಪ್ಯ. ಆಪ್ಯ ಅಂದ್ರೆ ಈಗ ಹೇಳಿದೇವಲ್ಲ, ಏನಿವು? ಭಿಕ್ಷುಕ ಆಗ್ಬಾರ್ದು ಅಂತ. ಆಪ್ಯಗಳು ಅಂದ್ರೆ ಏನ್ರಿ?
ಬೇಡಿಕೆಗಳು, ಆಸೆಗಳು, ಬಯಕೆಗಳು, ಇವು ಮೂರು ಇರುವಂತ ಭಿಕ್ಷು. ಇಂಥ ಭಿಕ್ಷುಗಳು ಏನ್ ಪಡಿಬೇಕಾಗೈತಿ? ಸಾಧನೆಗಳದ ಇವಾಗ ಮೌನ ಇಲ್ಲ. ಯಾಕ ಹೊರಗೆ ಬೈ ಕಳಿಗಿರೋ ಮಟ್ಟ ಮೌನ ಹಾಕಿ ಬರುದಿಲ್ಲ ಇವಾಗ. ಇವಕ್ಕ ಏನಂತಾರ, ಇನ್ನು ಇವುಗಳಿಗೆ ಬೇಕಾದಂತ ಸಾಧನೆಗಳದಾವ್ರಿ. ಪಾಕ್ಯ ಆಗ್ಬೇಕಾಗಿತ್ತು ಅಂದ್ರೆ ಇವುಗಳನ್ನ ಬಿಟ್ಟು ನಾವು ಹೊರಗೆ ಬರ್ಬೇಕಾಗಿತ್ತು ಅಂದ್ರೆ ಪಾಕ್ಯ. ಪಾಕ್ಯ ಅಂದ್ರೆ ಏನ್ರಿ? ಪಡಿಬೇಕಲ್ಲ ನಾವು, ಮೌನ ಆಗ್ಬೇಕು. ನಮ್ಮಲ್ಲಿ ನಿಜವಾದ ಪಾಂಡಿತ್ಯ ಬರಬೇಕು, ಜ್ಞಾನ ಬರಬೇಕು. ಇನ್ನು ಬಾಲರದೇವ್ ನಾವು. ಇನ್ನು ನಮಗ ಯೌವನ ಅಂದ್ರೆ ಜ್ಞಾನದ ವೃದ್ಧಾವಸ್ಥೆ, ಪ್ರೌಢಾವಸ್ಥೆ ಬಂದಿಲ್ಲ. ಜ್ಞಾನದ ವೃದ್ಧಾವಸ್ಥೆ ಬಂದ್ರೆ ಹಣ್ಣು ಆಗ್ತದ ಜ್ಞಾನ. ಎಲ್ಲವನ್ನೂ ಅಲ್ಲಿ ಅಗಳದ ಆರಾಮ್ ಶಾಂತ ಆಗಿಬಿಡ್ತತ್ರಿ ಅದು. ಏನು ಬೇಡ, ಇನ್ ಹೇಳುದು ಬೇಡ, ಕೇಳೋದು ಬೇಡ, ಒಳಗ್ ಉಳಿದು ಬಿಡ್ತದ ಅದು. ಇನ್ನು ನಾವು ಬಾಲ್ಯದ ಪ್ರೌಢದ ಇದು ಯಾವ್ದು ಜ್ಞಾನದಲ್ಲಿ ಮೌನ. ಇವೆಲ್ಲ ಸಾಧನೆಗಳೇನಂತಾರೆ ಇವಕ್ಕ? ಪಾಕ್ಯ, ಕಷಾಯ, ಎರಡನೇ ಶಬ್ದ. ನಮ್ಮನ್ನು ಪಕ್ವಗೊಳಿಸ್ಲಿಕ್ಕೆ ಬೇಕಾದಂತ ಸಾಧನೆಗಳು. ಸಾಧ್ಯವಾದಂತ ನಮ್ಮ ಸ್ವರೂಪ ತಿಳ್ಕೊಬೇಕಾಗಿತ್ತು ಅಂದ್ರ ಈ ರೀತಿ ನಮ್ಮಲ್ಲಿ ಸಾಧನೆಗಳು ಬೇಕು, ಕಷಾಯಗಳು ಬೇಕು. ಅದಕ್ಕ ಪಾಕ್ಯ ಪಾಕ್ಯ ಅಂತಾರ. ಪಕ್ವಗೊಳಿಸ್ಲಿಕ್ಕೆ ಬೇಕಾದಂತ ಕಷಾಯ ಪಾಕ್ಯ. ಕಷಾಯ ಯಾವುದು? ಇವೆಲ್ಲವನ್ನು ಅಲ್ಲಗಳಿಬೇಕ್ರಿ. ಮೌನದೊಳಗ್ ಬಂದ್ ನಿಂದ್ರಬೇಕು. ಅರ್ಥೇನ್ ಅನ್ನೋದು ಹೋಗ್ಬೇಕು. ಅರ್ಥೇನ್ ಅನ್ನವ, ಅರ್ಥೇನ್ ಅಂದ್ರ ಕಳ ಹೋಗಿ ಕೆಮ್ಮಿದಂತೆ ಅಂತ ಹೇಳ್ಯಾರಲ್ಲ. ಕಳು ಮಾಡಕ್ ಹೋಗಿ ಕೆಮ್ಮಿದಂದ್ರ ಅಂತಾರ. ಅದಕ್ಕ ನಿಜವಾದ ಪಕ್ಕಾ ಕಾಡ್ರ ಆಗ್ಬೇಕು ನಾವು. ಅವ್ರ ಕಾಡ್ರ ಹೊರಗಿನ ವಿಷಯಗಳಿಗೆ ಗಂಟು ಬಿದ್ದಾರೆ ಬಿಡ್ರಿ. ನಾವು ಒಳಗ ಆತ್ಮ ಸ್ವರೂಪದ ಜ್ಞಾನ ಹೊಂದ್ಬೇಕಾಗೈತಲ್ಲ. ನಾವು ದರೋಡಿ ಮಾಡಬಾರ್ದ ಜ್ಞಾನ? ಗೌಡಪಾದರು, ನಿಜಗುಂಡ್ರು, ಶಂಕರು ಭಗವತ್ಪಾದರು, ಸಿದ್ಧಾರೂಢರು, ಇವ್ರ ಕಡೆಯಿಂದ ನಾವು ದೋಚಬೇಕ ಜ್ಞಾನ. ಎಲ್ಲೆಲ್ಲಿ ಏನ್ ಸಿಗ್ತೈತಿ ಹೋಗಿ ಕುಂತ ಬಿಡುದು. ಎಷ್ಟ್ ಸಾಧ್ಯಕೈತೆ ಅಷ್ಟ್ ಕಳು ಮಾಡ್ಕೊಂಡ ಬರ್ಬೇಕ್ರಿ. ಹಂಗ ಬರ್ತಾನ ನಾವು ಕಳ್ಳ. ಏನಾದ್ರು ಒಂದ್ ತಗೊಂಡ ಬರ್ತಾನ್ರಿ ಅವ. ಬೆಳಕಿಂಡ್ಯಾಗ ಇಡ್ತಾನ. ಎಷ್ಟ್ ಕಷ್ಟ ಪಡ್ತಾನ್ರಿ ಅವ. ಅಷ್ಟ್ ಕಷ್ಟ ಏನ್ರ ನಾವು ಪಟ್ಟಿವೇನು? ಇದ್ದಲ್ಲಿ ಬರಾಕ್ತದ ಜ್ಞಾನ. ಕಳ್ಳಗ ಇದ್ದಲ್ಲಿ ತನಗ್ ಬೇಡಿದ್ದ ಅಲ್ಲೇ ಬಂದ್ ಬಿತ್ತಂದ್ರಿ ಕಳು ಮಾಡ್ತಾನ ನಾವ. ಸಿಗದಕ್ಕೆ ಏನ್ ಮಾಡ್ಯಾನವ? ಬೆಳಕಿಂಡ್ಯಾಗ ಇಳಿದು ಹೋಗಿ ಅಡಿಗೆ ಮನ್ಯಾಗ ಅಲ್ಲಿ ಇಲ್ಲಿ ದೇವ್ರ ಕ್ವಾನಿ, ಟ್ರಂಕ್, ಟ್ರೆಜರಿ ಒಳಗ್ ತಗೊಂಡ್ ಹೋಗ್ತಾನ. ಸಿಕ್ರ ಹೆಣ್ಮೂರಿಗೆ ಕಟ್ಟಿ ಬಿಡಿತ. ಎಷ್ಟ್ ಕಷ್ಟ ಅದ್ರಿ ಅದು. ಇಲ್ಲಿ ಏನ್ರಿ ಅಂತ ಕಷ್ಟ ಅದನು? ನಾವು ಕಳು ಮಾಡಕ್ ನಿಂತೇವೀಗ. ಏನಿಲ್ಲ, ನಿರಾಯಾಸವಾಗಿ ಜ್ಞಾನ ನಮಗ್ ಸಿಗಾಕತ್ತದ. ನಿಜವಾದ ಶ್ರೀಮಂತರ ನಾವು. ನಮಗ್ ಭಾಗ್ಯಕ್ಕೆ ಏನೇ ಇಲ್ಲ. ನಿಜವಾದ ವರ ಪುಣ್ಯ ನಮಗ ಬಾಗಲಕ್ಕೆ ಬಂದ್ ನಿಂತದ. ನನ್ ಸ್ವೀಕಾರ ಮಾಡ್ರಿ ಅಂತ ಎರಡು ಕೈಯಿಂದ ಸ್ವೀಕಾರ ಮಾಡ್ರಿ ಅಂತ ಕುಂತದದು. ಹೆಂಗ್ ಹೇಳ್ತೀರಿ? ಈ ಲಿಂಕಿನೊಳಗ್ ನೋಡ್ರಿ ಎಷ್ಟ್ ಅದಾವ್. ಎಲ್ಲರೂ ಕೈ ಮಾಡಿ ಕರೀತಾರ. ಇಲ್ಲಿ ಬರ್ರಿ ಕೇಳ್ರಿ ಉದ್ಧಾರ. ಸಿದ್ಧಾರ್ಣ ಮಾಡದಾಗ 5 ಗಂಟೆಕ ಅವ್ರು ಕೈ ಮಾಡಿ ಕರೀತಾರ ಅಂದ್ರೆ ನಾವು ಹೋಗ್ಬೇಕು. ಕಷ್ಟ ಅದನ ಅಂತೂ ಏನಿಲ್ಲ. ಎಲ್ಲಾ ಜ್ಞಾನಿಗಳು ದ್ವಾರ ಬಾಗಲ ಕುಲ್ಲ ಅದಾವು. ಹೋಗಿ ನಾವು ಸ್ವೀಕಾರ ಮಾಡೋದು ಅಷ್ಟ ಅದರಿ ಪುಣ್ಯಾತ್ಮರೇ. ಇರ್ಲಿ. ಈಗ ಎದಕ್ ಪಾಕ್ಯ? ಟೈಮ್ ಆಯ್ತು, 3 ನಿಮಿಷದ. ಇನ್ನೊಂದು ಶಬ್ದ ಮುಗಿತದ. ಪಾಕ್ಯ ಅಂದ್ರೆ ಏನು? ಕಷಾಯ. ಕಷಾಯ ಅಂದ್ರೇನ? ರೋಗಿಗೆ ತಗೋತಾರಿಲ್ರಿ ಕಷಾಯ. ಜ್ವರ, ಕೆಮ್ಮು, ದಮ್ಮು ಇವೆಲ್ಲ ಬಂದು ಅಂದ್ರ ಒಂದ್ ಕಷಾಯ ಕುಡಿರಿ ಅಂತಾರ. ಶುಂಠಿ ಕಾಡೆ ಕುಡೀರಿ, ತುಳಸಿ ಕಾಡೆ ಕುಡೀರಿ. ಇಲ್ಲಿ ಯಾವುದು ಶುಂಠಿ ಕಾಡೆ? ಇಲ್ಲಿ ಯಾವುದು ಕಷಾಯ? ಸಾಧನೆಗಳದಾವಿಲ್ರಿ. ಶ್ರವಣ ಮನನ ನಿಧಿಧ್ಯಾಸನ ಲೋಕೋತ್ತರ ಸಾಧನೆಗಳಿವು. ಲೋಕದಲ್ಲಿರುವಂತ ಸಾಧನ ಅಲ್ಲ, ಈ ಲೋಕೋತ್ತರ ಅಂತಾರೆ ಇವಕ್ಕ. ಎಲ್ಲಿ ಸಿಗ್ತಾಯೋ? ಜ್ಞಾನಿಗಳ ಹತ್ತರ ಹೋಗ್ಬೇಕ್ರಿ. ಅವ್ರ ದ್ವಾರ ಕಾಯ್ಬೇಕು, ಸೇವಾದಿಗಳನ್ನ ಮಾಡಬೇಕು, ಉದ್ದಗಲು ಬೀಳಬೇಕು. ಗುರುವೇ ಉದ್ಧಾರ ಮಾಡಪ್ಪ ನನಗ ಸಾಕಾಗೈತಿ ಅಂತೇಳಿ ಗುರುವಿನ ಕಾಲ್ ಹಿಡ್ದಾಗ ಅದೆಲ್ಲ ಬಿಡ್ತದ. ಜಿಡ್ ಸಾಧನ ಹೇಳಿ ಕೊಡ್ತಾರ. ಪಾಕ್ಯಗಳು ಅಂತಾರ. ಪಾಕ್ಯಗಳು ಅಂದ್ರೆ ಸಾಧನಗಳು.
ಅಲ್ಲಿ ಏನ್ ಕಳ್ಕೋಬೇಕು? ಕಷಾಯದಲ್ಲಿ ರಾಗ, ದ್ವೇಷ, ಮೋಹ ಇವು ದೋಷಗಳದಾವಲ್ಲ. ಇಲ್ಲಿಗೆ ಅವ್ರು ಇದನ್ನ ಹೆಚ್ಚರು ಇರ್ಲಿ. ಈಗ ನಾವು ಉಪಸಂಹಾರ ಮಾಡಿಬಿಡೋನು. ಈ ಪ್ರಕಾರವಾಗಿ ಏನದ 90ನೇ ಶ್ಲೋಕದಲ್ಲಿ ನಾವು ಬಂದೀವಿ. ಪರಮಾರ್ಥ ಅನ್ನೋದ್ರ ಟೀಕೆಯನ್ನು ನಾವು 89, 90 ಓದಿಲ್ಲ. ಇದನ್ನ ಸರಿಯಾಗಿ ತಿಳ್ಕೊಂಡ ಮೇಲೆ ಅವನು ಓದೋಣ ಅಂತ ಹೇಳಿ ನಾ ಇಲ್ಲಿವರೆಗೆ ಕನ್ನಡದಲ್ಲಿ ಅದನ್ನ ಸರಿಯಾಗಿ ಅದನ್ನ ಕುಟ್ಟಿ ಪುಡಿ ಮಾಡಿ ಕಷಾಯ ಮಾಡಿ ಆ ರೋಗಿಗೆ, ಅವಿದ್ಯಾರೂಪ ರೋಗಿಗೆ ನಾವು ಔಷಧ ತೊಗೊಳಕತ್ತೀವಿ. ಎಲ್ಲರೂ ಎಷ್ಟರ ಮಟ್ಟಿಗೆ ಯಾರ ರೋಗ ಏನ್ ಕಡಿಮೆ ಆಗೈತೋ ಅವ್ರಿಗೆ ಗೊತ್ತು. ನಾವು ಆ ಒಂದು ಗೌರವದಿಂದ ಬಳ್ಳಾಕತ್ತೀವಲ್ಲ, ಆ ರೋಗಿಗೆ ಮದ್ದು ಕೊಡಕ್ತಾರ ಗೌಡಪಾದರು. ಅದನ್ನ ನಾವು ನೀವೆಲ್ಲರೂ ಸ್ವೀಕಾರ ಮಾಡಿ ನಿರೋಗಿಗಳಾಗೋಣ. ಆ ರೋಗವನ್ನ ಈ ಕಷಾಯವನ್ನ ಕುಡಿದು ನಾವೆಲ್ಲ ಉದ್ಧಾರ ಆಗೋಣ ಎಂಬಲ್ಲಿಗೆ ವಾಕ್ ಪುಷ್ಪಗಳನ್ನ ಪರಮಾತ್ಮನಿಗೆ ಸಿದ್ಧಾರೂಢರಿಗೆ ಪಾದಕ್ಕೆ ಅರ್ಪಿಸಿ